ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಎಲ್ಲರಿಗೂ ಶ್ರೀ ಗುರು ಬಸವ ಮಹಾಮನೆಗೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಮನಗುಂಡಿ ಆರೋಗ್ಯಶ್ರೀ ಚಾನಲ್ಗೂ ಕೂಡ ಎಲ್ಲರಿಗೂ ಒಂದು ಆತ್ಮೀಯವಾದ ಸ್ವಾಗತ. ಇಲ್ಲಿಯವರೆಗೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ಪ್ರತಿದಿನ ನಾವು ಹಾಕ್ತಕ್ಕಂಥ ವಿಡಿಯೋ, ಗುರುಗಳ ಒಂದು ಚಿಂತನೆಗಳು ಬೆಳಗ್ಗೆ ಸಂಜೆ ಏನಿಲ್ಲಿ ನಾವು ದಿನನಿತ್ಯ ಪ್ರಸಾರ ಆಗುತ್ತೆ, ಅದನ್ನೆಲ್ಲನೂ ನಾವು ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದ. ಸೊ ಇದರಿಂದ ನೀವೆಲ್ಲರೂ ಗುರುಗಳ ಒಂದು ವಾಣಿಯನ್ನ ಕೇಳಿ ಪುನೀತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಒಂದು ಆತ್ಮೀಯವಾದ ಸ್ನೇಹಿತರಿಗೆ, ಸಂಬಂಧಿಕರ ಬಳಗಕ್ಕೆ ಆ ಲಿಂಕ್ ಅನ್ನ ಶೇರ್ ಮಾಡೋದ್ರ ಮೂಲಕ ಅವರು ಕೂಡ ಗುರುಗಳ ಒಂದು ವಾಣಿಯನ್ನ ಕೇಳಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಒಂದೇ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು 2-3 ತಿಂಗಳ ಹಿಂದೆ ನಾನು ನಿಮಗೆ ನಮ್ಮ ಚಾನೆಲ್ ಅಲ್ಲಿ ಹಾಕಿದ್ದೆ, ಕೆಲವೊಬ್ರಿಗೆ ಗೊತ್ತೂ ಇರಬಹುದು ಕೂಡ. ಏನಪ್ಪಾ ಅಂದ್ರೆ, ನಮ್ಮ ಮಹಾಮನೆ ಮುಂದಿನ ಆವರಣ ಅಂಗಳ ಮತ್ತು ನಮ್ಮ ಗೇಟ್ ವರ್ಗು ಕಾಂಕ್ರೀಟ್ ರಸ್ತೆ ಇರಲಿಲ್ಲ. ಆ ರಸ್ತೆ ಮಾಡಿಸ್ಬೇಕು ಅಂತ ನಾವು ಪ್ರಾರಂಭ ಮಾಡಿದ್ವಿ. ಅದು ಕಂಪ್ಲೀಟ್ ಆಗಿನೇ 1 ತಿಂಗಳ ಮೇಲೆ ಆಗ್ತಾ ಇದೆ. ವಿಡಿಯೋ ಮಾಡಿ ಹಾಕ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು, ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಒಂದು ವಿಡಿಯೋನ ಇವತ್ತು ನಾನು ಮಾಡಿ ಹಾಕ್ತಾ ಇದ್ದೀನಿ. ಅಂದ್ರೆ ಮಹಾಮನೆಯಲ್ಲಿ ನಿರಂತರವಾಗಿ ಏನಾದ್ರೂ ಒಂದು ಬದಲಾವಣೆಗಳು ಆಗ್ತಾನೆ ಇರ್ತಾವು. ಸೊ ಇವಾಗ ಮಹಾಮನೆ ಇನ್ನೂ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಮಹಾಮನೆ ನಿಸರ್ಗದ ಮಡಿಲಲ್ಲಿ ಇದೆ. ಎಲ್ರೂ ಒಂದ್ಸರ್ತಿ ಭೇಟಿ ಕೊಡಿ ಆ ಒಂದು ನಿಸರ್ಗದ ಮಡಿಲಲ್ಲಿ ಇರ್ತಕ್ಕಂಥ ಮಹಾಮನೆಗೆ ಅಂತ ಹೇಳ್ತಾನೆ ಇರ್ತೀನಿ. ಅದು ಹಾಗೆ ಇದೆ. ಯಾರು ಇಲ್ಲಿವರೆಗೂ ನಮ್ಮ ಮಹಾಮನೆ ಭೇಟಿ ಕೊಟ್ಟಿಲ್ಲ, ದಯವಿಟ್ಟು ಎಲ್ರು ಭೇಟಿ ಕೊಡಿ. ಸೊ ಇವತ್ತು ಅಂದ್ರೆ ಇವಾಗ ಏನು ಕೆಲಸಗಳಾಗಿದೆ ಮಹಾಮನೆಯಲ್ಲಿ, ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮಹಾಮನೆ ಇನ್ನು ಮೊದ್ಲಿಗಿಂತ ಇವಾಗ. ಸೊ ಅದನ್ನೆಲ್ಲನೂ ನಿಮಗೆ ತೋರಿಸ್ಬೇಕು ಅಂತ ನನಗೆ ಮನಸ್ಸಲ್ಲಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಇಲ್ಲಿ ದಿನನಿತ್ಯ ಏನೇನ್ ಕಾರ್ಯಕ್ರಮ ನಡೆಯುತ್ತೆ ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಶೂಟ್ ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಯಾರು ತಪ್ಪಿಸ್ಕೊಳ್ಬೇಡಿ. ಎಲ್ರೂ ಈ ಒಂದು ವಿಡಿಯೋನ ಕೊನೆಯವರೆಗೂ ವೀಕ್ಷಣೆ ಮಾಡಿ. ಯಾರಿಗೆ ಆರೋಗ್ಯದ ಅಭಿಲಾಷೆ ಇದೆ, ಯಾರಿಗೆ ಆರೋಗ್ಯ ತೊಂದರೆ ಇದೆ, ಯಾರಿಗೆ ಸಂತೋಷ ಬೇಕಾಗಿದೆ, ಅವರು ಒಂದ್ಸರ್ತಿ ನಮ್ಮ ಮಹಾಮನೆಗೆ ಭೇಟಿ ಕೊಡಿ ಅಂತ ತಿಳ್ಕೊಂಡು ಹೇಳ್ತಾ, ಇವಾಗ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಒಂದು ಪಕ್ಷಿ ನೋಟ ಅಂದ್ರೆ ಫುಲ್ ನಮ್ಮ ಮಹಾಮನೆ ವಿಡಿಯೋ, ಗೋಶಾಲೆ ಇರಬಹುದು, ಎಲ್ಲನೂ ನಾನು ವಿಡಿಯೋ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಎಲ್ರೂ ಕೊನೆವರೆಗೂ ನೋಡಿ ಸಂತೋಷವನ್ನ, ಆನಂದವನ್ನ ಪಡಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಬನ್ನಿ ನಿಸರ್ಗದ ಮಡಿಲಿನ ಒಳಗಡೆ ಹೋಗೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣರ ಮುತ್ತಿನ ಹಾರ, ಮಾಣಿಕ್ಯ ದೀಪ್ತಿ ಬಸವಣ್ಣ. ಅನುಭವ ಮಂಟಪದ ಹರಿಕಾರ, ಜಗದಣ್ಣ ಬಸವಣ್ಣ. ಪೂಜೆಯ ಇವರು ಮಾಡಿ
ವಚನಗಳ ಆಲಿಸಿರಿ. ಬಸವಣ್ಣನ ವಚನಗಳ ಆಲಿಸಿರಿ. ಜೀವನದ ನಿಯಮಗಳ ಪಾಲಿಸಿರಿ ಪಾಲಿಸಿರಿ. ಬಸವಣ್ಣನ ವಚನಗಳ ಆಲಿಸಿರಿ. ಆ ಕೂಡಲ ಸಂಗಮನ ಪೂಜಿಸಿ ಆರಾಧಿಸಿರಿ. ಆ ಕೂಡಲ ಸಂಗಮನ ಪೂಜಿಸಿ ಆರಾಧಿಸಿರಿ. ಸುವಿಚಾರಿ ವಚನಗಳೇ ಜೀವನಕ್ಕೆ ರಹದಾರಿ. ಬಸವಣ್ಣನ ವಚನಗಳ ಆಲಿಸಿರಿ. ಬಸವಣ್ಣನ ವಚನಗಳ ಆಲಿಸಿರಿ. ದೇವನೊಬ್ಬನೇ ಇಲ್ಲಿ ನಾಮಗಳು ಹಲವಾರು. ದೇವನೊಬ್ಬನೇ ಇಲ್ಲಿ ನಾಮಗಳು ಹಲವಾರು. ಈ ಜಗವೇ ಶಿವಮಯವು ಎನ್ನುತ್ತಲೇ ಬಸವಣ್ಣ ಈ ಜಗದ ಕತ್ತಲನ್ನು ನೀಗಿದರು. ಬಸವಣ್ಣನ ವಚನಗಳ ಆಲಿಸಿರಿ. ಬಸವಣ್ಣನ ವಚನಗಳ ಆಲಿಸಿರಿ. ಜೀವನದ ನಿಯಮಗಳ ಪಾಲಿಸಿರಿ ಪಾಲಿಸಿರಿ. ಬಸವಣ್ಣನ ವಚನಗಳ ಆಲಿಸಿರಿ. ಬಸವಣ್ಣನ ವಚನಗಳ ಆಲಿಸಿರಿ. ಬಸವೇಶ್ವರರ ವಚನಗಳಲ್ಲಿ ತುಂಬಿದೆ ಜೀವನ ಸಾರವು. ಬಸವೇಶ್ವರರ ವಚನಗಳಲ್ಲಿ ತುಂಬಿದೆ ಜೀವನ ಸಾರವು. ಭಕ್ತಿ ಪ್ರಪಂಚಕ್ಕೆ ಹೊಸ ಉತ್ಸಾಹವ ನೀಡಿದ ಶ್ರೀ ಗುರು ನಮ್ಮ ಬಸವ. ಬಸವೇಶ್ವರರ ವಚನಗಳಲ್ಲಿ ತುಂಬಿದೆ ಜೀವನ ಸಾರವು. ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವು. ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವು. ಎನ್ನುತ್ತ ತಮ್ಮ ದೇಹವನ್ನೇ ಶಿವನ ಮಾಡಿದರು. ಸ್ಥಾವರಕ್ಕೆಲ್ಲಿ ಅಳಿವುಂಟಯ್ಯ ಜಂಗಮ ಕಳಿವಿಲ್ಲ ಎಂದವರು. ಬಸವೇಶ್ವರರ ವಚನಗಳಲ್ಲಿ ತುಂಬಿದೆ ಜೀವನ ಸಾರವು. ಬಸವೇಶ್ವರರ ವಚನಗಳಲ್ಲಿ ತುಂಬಿದೆ ಜೀವನ ಸಾರವು. ಭಕ್ತಿ ಪ್ರಪಂಚಕ್ಕೆ ಹೊಸ ಉತ್ಸಾಹವ ನೀಡಿದ ಶ್ರೀ ಗುರು ನಮ್ಮ ಬಸವ. ಬಸವೇಶ್ವರರ ವಚನಗಳಲ್ಲಿ ತುಂಬಿದೆ ಜೀವನ ಸಾರವು. ತುಂಬಿದೆ ಜೀವನ ಸಾರವು. ತುಂಬಿದೆ ಜೀವನ ಸಾರವು.
ತಾವಾಗಿ ಜನಮನವನ್ನು ಇವರು ಬೆಳಗಿದರು. ದೇವನೊಬ್ಬನೇ ಇಲ್ಲಿ ದೇವನೊಬ್ಬನೇ, ಲೋಕದಿ ದೇವನೊಬ್ಬನೇ ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ದೇವನೊಬ್ಬನೇ ಇಲ್ಲಿ ದೇವನೊಬ್ಬನೇ, ಲೋಕದಿ ದೇವನೊಬ್ಬನೇ. ತಲೆಗೆಯಿಂದ ನೋಡಿ ಕುಚಕ್ಕೆ ಇದೇ ಭಾಗ ಪಕ್ಕದ ಸ್ನಾಯುಗಳು ಭಾಳ ಒಳ್ಳೆಯದು. ತೋರು ನೇರು ಈ ಉಸಿರಾಟ ಮಾತ್ರ ಗಮನಿಸ್ತಾ ಇದೆ ನೋಡೋಣ. ಇದು ಬಲಗಾಲ ಮಾತ್ರ ತಿನ್ನಿಸೋದು, ಎಡಗಾಲ ಹಾಗೆ ಇರಬೇಕು, ಬಲಗಾಲ ಮಾತ್ರ ಪೂರ್ಣ ಬಿಡ್ತಾ ಹೆಬ್ಬಟ್ಟು ಇರ್ತಾರೆ ಕೈ ಪೂರ್ಣ ಮೇಲೆ ನೋಡಿ, ಮೇಲೆ ಕೈ ನೇರ ಐತೆ ನೋಡಿ, ಸ್ಟೇಟ್ ಇರಬೇಕು ಪೂರ್ಣ ಮೇಲೆ ನೇರಾಗಿ ದೇವ್ರ ಉಸಿರಾಟ ಕನಿಷ್ಠ 8-10 ಬಾರಿ ದೇವ್ರ ಉಸಿರಾಟ ದೇಶಿದ್ದೀವಿ. ಅಷ್ಟು ಉಸಿರು ನಿಧಾನ ಪೂರ್ಣ ಕಾಲು ಮತ್ತು ಎಡಗಾಲ ಪೂರ್ಣ ನೋಡಿ ಕೇಳಿಕ್ಕೆ ನೋಡಿ ಮುಂದಕ್ಕೆ ಉಸಿರಾಟಕ್ಕೆ ಎಳ್ಕೈ ಪೂರ್ಣ ಮೇಲ್ಗಡೆ ಹಾಗೆ ಗೊತ್ತಂದ್ರಿ ಪೂರ ಹಿಂಗೆ ಎಡಗತ್ತೆ ಇಟ್ಕೊಂಡು ಮ್ಯಾಲೆ ಜಗ್ಗಬೇಕ್ರಿ ಪೂರ ಕಿವಿಗೆ ತೋಳಿಂದ ಕಿವಿಗೆ ಪೂರ್ಣ. ಹಾಂ ಈಗ ಬಲಗಾಲ ತಿರುಗಿಸ್ರಿ, ಪೂರ ಶರೀರ ಮಾಡಿಸ್ರಿ, ಅದೇ ಶರೀರ ಕಾಲಾಗಿ ಇರ್ತಾರೆ, ಎಡಗಾಲ ಅಡ್ಡ ಇರಲಿ. ಹಾಂ ಪೂರ್ಣ ಸುತ್ತ ನೋಡೋಣ, ಮೊಳಕಾಲು ಮಾಡಿಸ್ತಾರೆ, ಮುಂದೆ ಬಾಳಬಾರ್ದು, ಸ್ಟ್ರೇಟ್ ಕೈ ಸ್ಟ್ರೇಟ್ ಇರಬೇಕು, ಮೊಳಕಾಲು ಮಾತ್ರ ಕೊಡ್ಬೇಕು. ಎಸ್ ಮೇಲೆ ಮೇಲೆ ನೋಡಿ ಕೈ ಸೀದಾಯ್ತಾನೆ. ದೀರ್ಘ ಉಸಿರಾಟಕ್ಕೆ ಕನಿಷ್ಠ 8-10 ಬಾರಿ ದೀರ್ಘ ಉಸಿರಾಟ ದೇಶಿದ್ದೀವಿ. ಕೈ ಹೇಳ್ತೈತ್ರಿ, ನಿಧಾನ ಕಾಲು ಸೀದ ಮಾಡಿ, ಕಾಲನ್ನು ಪಾದ ಸೀದ ಮಾಡ್ತೀವಿ. ಎಡಗಾಲ ಸರಿ ಪೂರ ಕಾಲು ಮಾಡಿ ನೋಡಿ, ಮೊಳಕಾಲು 90 ಡಿಗ್ರಿ ಮುಂದೆ ಮೊಳಕಾಲು ಮೇಲೆ ಮುಂದೆ ಭಾಗ ಇಲ್ಲ, ಸ್ಟ್ರೇಟ್ ನಾನು ನೋಡ್ರಿ ಕೈ ಸೀದೈತೆ ನೋಡ್ಬೇಕು. ದೀರ್ಘ ಉಸಿರಾಟಕ್ಕೆ ಕೈ ಜಗ್ರಿ, ತೋಳು ಒಂದು ಕಿವಿಗೆ ಒತ್ತಬೇಕ್ರಿ ಮ್ಯಾಲೆ ಸೀದಾ. ಈಗ ಬಲಗಾಲ ತಿರುಗಿಸ್ರಿ, ಪೂರ ಶರೀರ ಮಾಡಿಸ್ರಿ, ಮೇಲೆ ಮೇಲೆ ನೋಡಿ ದೀರ್ಘ ಉಸಿರಾಟಕ್ಕೆ ನಿಧಾನ ಎಡಗಡೆ ಸ್ವಲ್ಪ ಈಗ ಇನ್ನೊಂದು ಬಾರಿ ಹೇಗೆ ಬಲಗಾಲು ನೋಡಿ, ವೀರಭದ್ರ ಅವತಾರ ಬಂದಾಗ ಬರಬೇಕು ಮೇಲೆ ನಿಧಾನ ಎಡಗಡೆ ಕೊನೆಯ ಬಾರಿ ಉಸಿರಾಟಕ್ಕೆ ಇದನ್ನು ಸ್ವಲ್ಪ ಅಷ್ಟೇ ಬೆರಳುಗಳು. ಬೆರಳುಗಳು ನೋಡಿ
ಉಸಿರು ಬಿಡ್ತಾ ಮುಂದ್ಗಡೆ ಪೂರ್ಣ ಉಸಿರು ತೆಗೆದುಕೊಳ್ತಾ ಹೀಗೆ ನೀವು ಉಸಿರನ್ನು ಹೊಂದಿಸಿ ಮಾಡಬೇಕು. ಯಾಕಂದ್ರೆ ಮನಸ್ಸಲ್ಲೇ ಇರ್ತದೆ, ನೀವು ಉಸಿರನ್ನು ಹೊಂದಿಸಿ ಮಾಡೋದಲ್ಲ. ಎರಡು ಪಾದ ಕೂರಿಸಿ ಪೂರ್ಣ ಉಸಿರು ಬಿಡ್ತಾ ಉಸಿರು ತೆಗೆದುಕೊಳ್ತ ಎಲ್ಲ ಹೊಂದಿಸಿ ಮಾಡಿದ್ರಂದ್ರೆ ಪರಿಣಾಮ ಚೆನ್ನಾಗಿರುತ್ತೆ. ನೀವು ಪೂರ್ಣ ಉಸಿರು ಬಿಡ್ತಾ ಮತ್ತೆ ಉಸಿರು ರಿಟೇಟ್ ಮಾಡೋಕ್ಕಲ್ಲ ಅಷ್ಟೇ. ಹಿಂದ್ಗಡೆ ಉಸಿರು ತೆಗೆದುಕೊಂತ ಬರೋದು, ಮುಂದೆ ಉಸಿರು ಬಿಡ್ತಾ ಹೋಗೋದು. ಕನಿಷ್ಠ 3 ರಿಂದ 4 ಬಾರಿ. ರಿವರ್ಸ್ ಹಾಗೆ ರಿವರ್ಸ್. ಜೋರಿ ಫಿಕ್ಸ್ ಮಾಡಬೇಕು. ಎರಡು ಕಾಲಿ ಹಾಗೆ ಕಾಲು ಮುಷ್ಟಿ ಮಾಡಿ ನೋಡೋಣ. ಮುಷ್ಟಿ ಮಾಡಿ ಕಟ್ಟಾಕ್ತಾರೆ. ಮುಷ್ಟಿ ಮಾಡಿ ನೋಡಿ, ಎಲ್ಲಿ ನೋವು ಕಾಣಿಸ್ತಲ್ಲ ಜಾಸ್ತಿ ಕಟ್ಟಾಕ್ಬೇಕು. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನಡೀತದೆ. ಹಿಂಗೆ ಕಟ್ಟಾಕ್ತಾರೆ ಆಗಿರ್ತದೆ, ಮೂಮೆಂಟ್ ನಡೀತದೆ. ಅದಕ್ಕೆ ಸಾಧ್ಯ ಆದ್ರೆ ಈಗ ನೋಡಿ, ಯಾರಿಗೆ ಎಲ್ಪ ಸಮಸ್ಯೆ ಇರುತ್ತಲ್ಲ ಅವ್ರು ಪೂರ ಈ ನಮ್ಮ ಕಣ್ಣು ನೋಡಿದ್ರೆ ಅಲ್ಲಿ ಹಚ್ಬೇಕು. ಪೂರ ಹಾಕೋದು ಮೇಲೆ ಪೂರ ಪ್ರಯತ್ನ ಮಾಡಿ ನೋಡು. ಪೂರ ನೋಡು. ತಕ್ಕುವಾಗ ಪೂರ ಉಸಿರು ಹೊರಗೆ ಹೆಬ್ಬಟ್ಟು ಮುಂದೆ ಹಾಕಬೇಕು. ಕೈ ಪೂರಿಗೆ ಉಸಿರು ಬಿಡ್ತಾ ಹೆಬ್ಬಟ್ಟು ಮುಂದೆ ಹಾಕಬೇಕು. ಹಿಂಗೆ ಬರೀ ಕೈ ಅಷ್ಟೇ ಹೋಗ್ಬೇಕು. ಒಂದು ಶರೀರ ಸ್ವಲ್ಪ ಹೋಗಿ ಹೊಡೆದ ಒಂದು ಕನಿಷ್ಠ 3-4 ಬಾರಿ. ರಿವರ್ಸ್ ಒಂದು 3-4 ಬಾರಿ ರಿವರ್ಸ್. ಸಮಾನ. ಈಗ ಈ ಎಡಗೈ ಅಂತಂದು ಬಲಗಾಲ ಇದ್ದಕ್ಕಿರ್ತದೆ ಇಟ್ಕೊಳ್ಳಿ. ಎಲ್ಲಿಗೆ ಎಷ್ಟು ಸಾಧಕ್ಕೆ ಮೇಲೆ ಇರ್ತದೆ. ಹಿಂಗೆ ನೋಡ್ರಿ, ಎಡಗೈ ನೋಡ್ರಿ, ದೀರ್ಘ ಉಸಿರಾಟಕ್ಕೆ ಕನಿಷ್ಠ ಒಂದು 5-6 ಬಾರಿ ಉಸಿರಾಟ ನೋಡಿ. ಹಿಂಗೆ ನೋಡ್ತಾ ನಿಧಾನವಾಗಿ. ಈಗ ಬಲಗೈಯಿಂದ ಎಡಗಾಲ ಹೆಬ್ಬಟ್ಟು ಹಿಂದ್ಗಡೆ ನೋಡಿ, ದೀರ್ಘ ಉಸಿರಾಟಕ್ಕೆ ನಿಧಾನ ಮತ್ತೆ ಉಸಿರು ತೆಗೆದುಕೊಂಡು ಬರ ಮೇಲೆ. ಈಗ ಎಡಗೈ ಹಿಂದ್ಗಡೆ ಬಲಗೈ ಪೂರ್ಣ ಉಸಿರು ಬಿಡ್ತಾರೆ. ಅಷ್ಟೇ ಉಸಿರು ತೆಗೆದುಕೊಂಡು ಇನ್ನೊಂದು ಬಾರಿ ಎಷ್ಟಾಗುತ್ತೆ ಅಷ್ಟೇ ಹಚ್ತಾರೆ. ಕೊನೆ ಬಾರಿ ಎಡಗಡೆ ಪೂರ್ಣ ಸುತ್ತ ಬೆಳೆ ಹಿಡ್ಕೊಂಡು ಬೆಳೆ ಪಾದ ಹಿಡ್ಕೊಬೋದು. ಹಿಂಗೆ ಬೆಳೆ ಪೂರ್ಣ ಉಸಿರು ಹೊರ ಹಾಕ್ತಾರೆ. ಮೊಳಕಾಲ ನೋಡೋದು ಮೂಗ ಪ್ರಯತ್ನ ಮಾಡಿ. ಹಾಗೆ ಮತ್ತೆ ಪೂರ ಮೇಲೆ ಉದಾಹರಣೆ ಸರಿ. ಇನ್ನು ಮುಂದ್ಗಡೆ ಹೋಗಿ ಪೂರ ನೋಡಿ ಮೊಳಕಾಲಿಗೆ ಹೋಗ್ತೀನಿ. ಮತ್ತೆ ಸ್ವಲ್ಪ ಪೂರ್ಣ ಮೇಲೆ ಉದಾಹರಣೆ. ಕೊನೆಯ ಬಾರಿ 3 ಸತಿ ಮಾಡ್ತಿರ್ಬೇಕು.
ಮತ್ತೆ ನಿಧಾನಕ್ಕೆ ಕುಂತ್ಕೊಂಡು ನೋಡಿ. ಕಪಾಲಿಭಾತಿ ಪ್ರಾಣಾಯಾಮ ಮಾಡೋಣ. ನೋಡಿ, ಕಪಾಲಿಭಾತಿ ಪ್ರಾಣಾಯಾಮ ಒಳಗಡೆ ಉಸಿರನ್ನು ಹೊರಗೆ ಹಾಕೋದಕ್ಕೆ ಮಾತ್ರ ಮಹತ್ವ ಇರುತ್ತೆ. ಹೊರಕ್ಕೆ ಮಹತ್ವ ಇಲ್ಲ, ಬರೀ ರೇಚಕ ಮಾಡೋದು, ಹೊರ ಹಾಕೋದು. ಒಳಗಡೆ ಹೇಗೆ ನುಗ್ಗಬೇಕು ಹೋಗಿರ್ತದೆ, ನೀವು ಒಳಗೆ ತಗೊಳ್ಳೋಕೆ ಪ್ರಯತ್ನ ಮಾಡೋಲ್ಲ, ಸುಮ್ಮನೆ ಹೊರ ಹಾಕೋದು ಕಷ್ಟ ಪ್ರಯತ್ನ, ಹೊರ ಹಾಕೋದು. ಗಮನಿಸ್ತಾರೆ ಪ್ರಾಣಾಯಾಮ ಮಾಡಬೇಕಾದ್ರೆ. ಶರಣಯ್ಯ ಶರಣು ಬಸವ ಶಿವ ಶರಣರ ನಿಜ ಬಾಂಧವ ಅನುಭವ ಮಂಟಪದ ಸ್ಥಾಪಕ ಶರಣು ಜೀವನದ ಪ್ರೇರಕ ಆ ಮಾನವತೆಯ ಮಹಾಜ್ಯೋತಿ ಬಸವಣ್ಣನೇ ಈ ಲೋಕವ ಬೆಳಗಿದ ಜಗಜ್ಯೋತಿಯು ನೀನೇ. ಮಾನವತೆಯ ಮಹಾಜ್ಯೋತಿ ಬಸವಣ್ಣನೇ ಈ ಲೋಕವ ಬೆಳಗಿದ ಜಗಜ್ಯೋತಿಯು ನೀನೇ. ಆ ಕೂಡಲ ಸಂಗಮದ ಸುರಭೋಜನೆ ಶರಣಯ್ಯ ಮನುಕುಲದ ಆತ್ಮೀಯನೇ. ಆ ಕೂಡಲ ಸಂಗಮದ ಸುರಭೋಜನೆ ಶರಣಯ್ಯ ಮನುಕುಲದ ಆತ್ಮೀಯನೇ. ನಿನ್ನ ವಚನದೊಳಗಿನ ಪ್ರತಿಯೊಂದು ಪದವು ಲೋಕದ ನವ ನಿರ್ಮಾಣಕ್ಕೆ ಅಡಿಪಾಯವು. ಮಾನವತೆಯ ಮಹಾಜ್ಯೋತಿ ಬಸವಣ್ಣನೇ ಈ ಲೋಕವ ಬೆಳಗಿದ ಜಗಜ್ಯೋತಿಯು ನೀನೇ. ಮಾನವತೆಯ ಮಹಾಜ್ಯೋತಿ ಬಸವಣ್ಣನೇ ಈ ಲೋಕವ ಬೆಳಗಿದ ಜಗಜ್ಯೋತಿಯು ನೀನೇ. ಶರಣು ಬಸವ ಸ್ವೀಕರಿಸು ನನ್ನ ಭಕ್ತಿ ಭಾವ. ಅಖಂಡ ಯೋಗಿ ಅನನ್ಯ ತ್ಯಾಗಿ ನಿನ್ನಯ ವಚನಕ್ಕೆ ನಾನು ರಾಗಿ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ.
ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ ಅದು ದೀರ್ಘ ಸಾಧಕನ ಕನಸು ಬರ್ತದೆ ಸರಿ ನಿಲ್ಲಿಸೋದಿಲ್ಲ ಯಾಕೆ ಹಿಡಿಬೇಕು ಗೊತ್ತಂದ್ರೆ ರಬ್ಬರ್ ಹ್ಯಾಂಗ್ ನಿಲ್ಲಿಸ್ತಿರಲ್ಲ ಹಾಗೆ ಸರಿ ಹಿಡಿಬೇಕು ಉಸಿರು ಕೈಕೊಳ್ತ ನೋಡೋದ ಕೈ ಮೇದ್ಬೇಕ್ರಿ ಪಾದ ಅಂತ ಇರಬೇಕ್ರಿ ಹೆಂಗೆ ಮಾಡ್ಕೊರಿ ಕೈ ಬೇಕ್ರಿ ಈ ಕಡೆ ಬೇಕ್ರಿ ಕೆಲಸ ಮಾಡೈತಿ ಉಸಿರು ಕೈಕೊಳ್ತ ಏನು ಮಾಡೋದು 45 ಡಿಗ್ರಿ ಮಾತ್ರ ಕಾಲು ಎತ್ತಿರಿ ಕೈ ಕಾಲು 45 ಡಿಗ್ರಿ ಉಸಿರು ಕೈಕೊಳ್ತ ನೋಡೋದು ಸರಿ ಪಾದ ಕೈ ಮೇಲೆ ಕೇಳಕ್ಕೆ ಮಾಡಬೇಕು ನಿರಾಳ ಮತ್ತು ಅವಕಾಶ ಇದಕ್ಕೊಂದು ಕಾಲು ಕೂರಿಸ್ರಿ ಪಾದ ಕೂರಿಸ್ರಿ ನೋಡಿ ಈಗ ಪೂರ್ಣ ಉಸಿರು ಬಿಡ್ತಾ ಬಲಗಡೆ ಕಾಲನ್ನು ಹೊಲಿಸ್ತಾ ಕತ್ತನ್ನು ಎಡಗಡೆ ನೋಡಿ ಫ್ರಂಟ್ ನೋವು ಬೆನ್ನು ಭಾಳ ಒಳ್ಳೆಯದು ಪೂರ್ಣ ಕತ್ತನ್ನು ಮೇಲಿನ ಕಾಲು ತಲೆಯ ಕಾಲು ಒತ್ತಬೇಕು दूसरा ಈಗ ಎಡಗಡೆ ಕಾಲು ಹೊಲಿಸ್ತಾ ಕತ್ತನ್ನು ಬರಬೇಕು ಪಾದ ಕರೆಕ್ಟ್ ಮೊಳಕಾಲು ಬಂದು ಹಿಂಬಡಿ ಮೇಲೆ ಕೂತ್ಕೋಬೇಕು ತೆಗೆದುಕೊಂತ ನೇರಾಗಿ ಎಡಗಡೆ ಪೂರ್ಣ ಕಷ್ಟದಾಗ ಮೇಲೆ ಬಂದಾಗ ಕೈ ಸಿಗಬೇಕಿಲ್ಲ ಮತ್ತೆ ಎಡಗಡೆ ದೊಡ್ಡದಾದ ಬಿಟ್ಟ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ಉಸಿರು ತೆಗೆದುಕೊಂತ ಹೋದ ಮೇಲೆ ತಲೆಯನ್ನು ಉಸಿರು ಬಿಡ್ತಾರೆ ಹಾಗೆ ನೀವ ಬಲಗಡೆಯಿಂದ ಎಡಗಡೆ ಅದೇ ಕಾಲದಿಂದ ರಿವರ್ಸ್ ಹೀಗೆ ಎರಡು ಕಾಲಿಂದ ರಿವರ್ಸ್ ಮೇಲಿಂದ ಕೆಳಗಡೆ ರಿವರ್ಸ್ ರಿವರ್ಸ್ ಕೆಳಗಡೆಯಿಂದ ಮೇಲೆ ಪೂರ ಮೇಲೆ ತಂಪಾದ ಗಾಳಿಯನ್ನು
ಏನ್ರಿ ನೆನ್ನೆ ವಿನ್ನರ್ ಆದವ್ರು ಬನ್ನಿ ನೀವು ಆಡ್ಬೇಕು. ಸುಸ್ತಾಗ್ತಿದ್ಯಾ? ಇಲ್ಲ ಬಂದ್ರ ಟ್ರೈನ್ ಸಿಗ್ತಾ ಇಲ್ಲ. ನಾನು ನಿಮ್ಗೆ ಆಮೇಲೆ ಟ್ರೈನಿಂಗ್ ಬುಕಿಂಗ್ ತಾನೇ ಇಲ್ಲ ಹಂಗಲ್ಲ ಇದು ವಿಡಿಯೋ ಮಾಡ್ತಿದ್ದಾರೆ. ಇಲ್ಲ ಹಾಕಿದ್ರೆ ಇಲ್ಲ ಅದನ್ನ ಸ್ವಲ್ಪ ವೈಡ್ ಆಗಿ ಅಯ್ಯಯ್ಯೋ ಔಟ್ ಆಗ್ಬಿಟ್ಟಲ್ಲ ಅಂತ. ಅಯ್ಯಯ್ಯೋ ಅಂತ ಅಗ್ರ ಮಾಡ್ಕೊಳ್ಳಿ ಸ್ವಲ್ಪ. ವೈಡ್ ಆಗಿ ಐ ಥಿಂಕ್ ಇವ್ರನ್ನ ಬಿಟ್ಟು ಹೊರಗೆ ಬರ್ಬೋದು. ಇಲ್ಲಿ ಅಲ್ಲಿ ಇಲ್ಲಿಂದ ಭಾನುವಾರ ಸೋಮವಾರ ಆಗುತ್ತಾ ನೋಡಕ್ಕೆ? ಅಯ್ಯೋ ಮತ್ತೆ ನೀನು ಭಾನುವಾರ ಬಂದ್ಬಿಟ್ಟು ಸೋಮವಾರ ಹೋಗೋಣ ನೋಡಿ. ಅದೊಂದು ಎನ್ಕ್ವೈರಿ ಮಾಡಿದೆ ಪಕ್ಕ ಅಲ್ಲೇ ಇದ್ಬಿಟ್ಟು ಎನ್ಕ್ವೈರಿ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದನ್ನ ಪ್ಲೇ ಮಾಡು. ನಾನು ಈ ಕಡೆ ಹೋಗ ಆ ಕಡೆ ಹೋಗ. ಅವ್ರು ಹೇಳ್ದಂಗೆ ಕೇಳಿ ಅವ್ರು ಚೆಂದಾಟ ಆಡ್ತಾವ.
बसवलिंगाय नमः। ॐ श्री गुरुबसवलिंगाय 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 नमः। बसवं प्रणवाकारं बसवं प्रणवाकारं बसवं शरणागतरक्षकवरलोलं बसवं शरणागतरक्षकवरलोलं बसवं जन्मकुठारं बसवं जन्मकुठारं बसवं नमामि श्रीगुरुबसवेशम् बसवं नमामि श्रीगुरुबसवेशम्। प्रणवारूढनु प्रणवस्वरूपनु प्रणवारूढनु प्रणवस्वरूपनु प्रणवप्रकृतिसंज्ञनु प्रणवप्रकृतिसंज्ञनु प्रणवषडङ्गसमरसा प्रणवषडङ्गसमरसा ನಮ್ಮ ಕೂಡಲ ಸಂಗಮ ದೇವರು ನಮ್ಮ ಕೂಡಲ ಸಂಗಮ ದೇವರು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಪಶುಪತಿ ಜಗಕ್ಕೆ ಏಕೋ ದೇವ ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ತನುವಿನಲ್ಲಿ ನಿರ್ಮೋಹ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಇವನಾರವ 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 ಇವನಾರವನೆಂದೆನಿಸದಿರಯ್ಯ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ 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 ಇವನಮ್ಮವನೆಂದೆನಿಸಯ್ಯ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿನ್ನ
ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಶ್ರೀ ಗುರು ಬಸವ ಲಿಂಗಾಯ ನಮಃ. 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 ವಚನ ಕೇಳು ಮನವೇ ಸಿರಿ ವಚನ ಕೇಳು ಮನವೇ ವಚನ ಕೇಳು ಮನವೇ ಸಿರಿ ವಚನ ಕೇಳು ಮನವೇ ಬಸವಣ್ಣನ ವಚನ ಕೇಳಲು ಜೀವನದ ತತ್ವ ಅರಿವೇ ವಚನ ಕೇಳು ಮನವೇ ಸಿರಿ ವಚನ ಕೇಳು ಮನವೇ ಬಸವಣ್ಣನ ವಚನ ಕೇಳಲು ಜೀವನದ ತತ್ವ ಅರಿವೇ ವಚನ ಕೇಳು ಮನವೇ ಸಿರಿ ವಚನ ಕೇಳು
ಮನವೇ ವಚನ ಕೇಳು ಮನವೇ ಸಿರಿ ವಚನ ಕೇಳು ಮನವೇ ಲಿಂಗಾಯ ನಮಃ ಶ್ರೀ ಗುರು ಬಸವ 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 ಲಿಂಗಾಯ ನಮಃ ಜೈ ಗುರು ಬಸವೇಶ ಹರ ಹರ ಮಹಾದೇವ ಮೌನ ಧ್ಯಾನ ಬೇಡ ಪಾಸಿಟಿವ್ ವಿ ಡೋಂಟ್ ವಾಂಟ್ ನೆಗೆಟಿವ್ ನೀವು ಅಂಕಲ್ ಅಲ್ಲ ಸುಮ್ಮನಿರಿ ನೀವು ಹೇಳಿ ಅಂಕಲ್ ಚೆನ್ನಾಗಿದ್ದಾರೆ, ತುಂಬಾ ಕಲರ್ ಇದ್ದಾರೆ, ಆಮೇಲೆ ಸಮಾಧಾನ ತುಂಬಾ ಇದೆ, ಆಮೇಲೆ ಆಯ್ತಾ, ಆಮೇಲೆ ತುಂಬಾ ವಾಕ್ ಮಾಡ್ತಾರೆ, ಆಮೇಲೆ ಸಿಸ್ಟಮ್ ಆಗಿ ಊಟ ಮಾಡ್ತಾರೆ, ಆಮೇಲೆ ತುಂಬಾ ಟೇಕ್ ಕೇರ್ ಮಾಡ್ತಾರೆ. ಏನೋ ಬಾಯಿ ಬಂದಿದೆ ಊಟ ಟಾಸ್ಕ್ ಮಾಡಿಲ್ಲ ಅಂದ್ರೆ ಹೌದಾ? ಇದನ್ನ ಅವಾಗ ಕೇಳ್ದ ಮನೆ ಒಂದು ನಿಂತ್ಕೊಂಡು ಆಡ್ಬೋದಲ್ಲ, ಮಂಡಿ ನೋವೇನಾಗುತ್ತೆ, ಪಾರ್ಟಿಸಿಪೇಟ್ ಮಾಡಬೇಕು. ಯಂಗ್ಸ್ಟರ್ ಜೊತೆ ನಾವು ಮನೇಲಿ ಗಾಡಿ ಆಗ್ಬಿಟ್ಟು ಇಲ್ಲಿ ಬನ್ರಿ. ಹಿಚ್ಚಿಗೆ ನಿನಗೆ ಇನ್ನು ಈ ಕಡೆ ಎರಡು ಕಣ್ಣದ ಅನ್ಸುತ್ತಲ್ಲ. ಟಾಸ್ಕ್ ಹೇಳಿ ಗಾಯ್ಸ್. ನೀ ಡ್ಯಾನ್ಸ್ ಮಾಡಮ್ಮ. ಮಾಡ್ದೆ ಮುಗೀತು ಡ್ಯಾನ್ಸ್. ಒಂದ್ಸರಿ ಕೊಟ್ರೆ ರಿಪೀಟ್ ಮಾಡಂಗಿಲ್ಲ. ಈಗ ನಿಮ್ಗೆ ಟಾಸ್ಕ್ ಕೊಟ್ಟಿದ್ದಾವಲ್ಲ ಅಲ್ಲ ನಿಮ್ ಬಾಯ್ ಫ್ರೆಂಡ್ ಹೆಸರೇನು ಅಂತ ಕೇಳಿ. ಅದೇನಿಲ್ಲ, ಅದ ಹೆಸರು ಹೇಳ್ತಾರೆ. ಒಂದು ಚೂಲ ಒಳ್ಳೆ ಹಾಡು ಹಾಡಮ್ಮ. ಮಾಡಿದ್ರೆ ಕೆಲಸ ಒಳ್ಳೆ ಹಾಡು. ಹಾ ಗಾಯ್ಸ್ ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಫಿಲಂ ಸಾಂಗ್ ಬನ್ನಿ ಬನ್ನಿ ಚಂದುಳ್ಳ ಚಲುವಿ ಆಗೀನ ಬ್ರಹ್ಮ ಕಡಿಸ್ಯಾನ ಸುರದ ನಂಬೇನಿ ನಿನ್ನ ಕೊಡಬೇಡ ಮಣ್ಣ ಮ್ಯಾಗ ಗೊತ್ತಾಗಲೇನ ಬಂದ ಸ್ಟಾರ್ಟ್
ಅವ್ರು ಜಾಯ್ನ್ ಆಗ್ತಾ ಇದ್ದಾರೆ ಇಲ್ಲ ಇನ್ಮೇಲೆ ಹಂಗಾದ್ರೆ ಫೈನ್ ಸಮಥಿಂಗ್ ಈ ಕಡೆ ಏನಾಗಿಲ್ಲ ಆಂಟಿ ಆಂಟಿ ಕಡೆ ಇದೆ ಇಲ್ಲ ಆಂಟಿ ಗೇಮ್ ಗೇಮ್ ಮಾಡಿ ಅಣ್ಣ ಅದೇ ಪಪ್ಪ ಮಾಡಿದ್ರೆ ಹೋಗ್ಬಿಡ್ಬೇಕು ಅವ್ರ ಜೊತೆ ಮುಗಿಯಲ್ಲ ಇಲ್ಲ ಬೆಳಗ್ಗೆಗೆಲ್ಲ ಮುಗಿಯಲ್ಲ ಅದೇ ಹಂಗೇನಿಲ್ಲ ಟಾಸ್ಕ್ ಹತ್ರ ಅವ್ರು ಹಿಡ್ದಿಲ್ಲ ಇಲ್ಲ ಇಲ್ಲ ಟಾಸ್ಕ್ ಕೊಟ್ಟಿದ್ದೆ ಮಾಡ್ಬೇಕು ಇಲ್ಲ ಅಂದ್ರೆ ಚೇಂಜ್ ಮಾಡ್ಬೋದು ಒಂದು ಅದು ಚಿಕ್ಕದಾಗೋಯ್ತು ಅದು ಬೇಡ ಅಂದ್ರೆ ಅವರು ಔಟ್ ನಮ್ಗೆ ಎಲ್ಲರೂ ಔಟ್ ಮಾಡೋದಲ್ಲ ಏನಾದ್ರು ಒಂದು ಕಾಮಿಡಿ ಮಾಡಿ ನೋಡೋಣ ಅದೇ ಹೌದು ಒಂದು ಬಾಕಿ ಐತಿ ಹಂಗ್ ಮಾಡ್ಬಿಡೋಣ ಅದು ಆಕ್ಚುಲಿ ನಾವು ಮಾತಾಡ್ತಾ ಇದ್ವಿ ಅದೇ ನಮ್ದು ತಪ್ಪು ವರ್ಷ ಟಾಸ್ಕ್ ಗೊತ್ತಾ ಅದು ಚಾಯ್ಸ್ ದೊಡ್ಡವ್ರಿಗೆ ಅಷ್ಟೇ ಶಕ್ತಿ ಇರಲ್ವಲ್ಲ ನಿಮ್ ಯಂಗ್ಸ್ಟರ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ನೀನು 5 ನಿಮಿಷ ಕಂಟಿನ್ಯೂಸ್ ಆಗಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ 1 ನಿಮಿಷ ಯಾವ ವಿಷಯದ ಬಗ್ಗೆ ಹೇಳಿ ಅದು ಅವಳ ಚಾಯ್ಸ್ ನಿಮ್ ಮದರ್ ಬಗ್ಗೆ ಹೇಳ್ಬೋದು ಫಾದರ್ ಬಗ್ಗೆ ಹೇಳ್ಬೋದು ಮನೆ ನನಗೆ ಏನಾಯ್ತು ಇದು ನೀವು ಸುಮ್ ಇರ್ಬೇಕಂದು ವಿನಂತಿ ನೀವು ಸ್ಟಾರ್ಟ್ ಮಾಡಿ ಮಹಾಮನೆ ಅಂದರೆ ನಂಗೆ ತುಂಬ ಇಷ್ಟ ಸ್ವಾಮೀಜಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಜ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ ಇನ್ನೂ ಹೇಳ್ಬೇಕು ಇಲ್ಲ ನೀವು ಸಾಂಗ್ ಅಂದ್ರೆ ಬೋರು ಹಿಂಗ 5 ಮಾಡ್ಬೋದು ಅದು ಬಹಳ ಚಿಕ್ಕದಾಯ್ತು ಆಕ್ಚುಲಿ ಟಾಸ್ಕ್ ಅನ್ನ ಎಕ್ಸೆಪ್ಟ್ ಮಾಡ್ಬೇಕು ಚಾಯ್ಸಿಂಗ್ ಮುಗಿತು ಅಂದ್ರೆ ನೋಡಕ್ಕೆ ಅವಳು ಏನ್ ಬಗ್ಗೆ ಮಾಡ್ತಾಳೆ ಅವ್ರೇ ಹೇಳ್ತಾರೆ ಇದು ಗಣೇಶ್ ಪೂಜೆ ಇದೆಯಲ್ಲ ಮುಂಗಾರು ಮಳೆ ಇದು ಚಲನಚಿತ್ರ
ಏನೋ ಡೈಲಾಗ್ಸ್ ಹೇಳಲ್ವಾ? ಇಲ್ಲ ಅವ್ನು ಆಕ್ಚುಲಿ ಇಲ್ಲ ಐಶ್ವರ್ಯ ಇಲ್ಲಿ ಕರ್ಕೊಂಡು ಹಿಂಗ್ ಮಾಡ್ತಾನೆ. ಗೊತ್ತಿಲ್ಲ ಪ್ಲೀಸ್ ಗಾಯ್ಸ್ ಈಗ ಬರಾಯ್ತು Happy birthday, Hari sir. God bless you. Team, please wish no. Please come on camera. ನಿಮ್ ಪಾಪು ಬಗ್ಗೆ ಒಂದು ಪ್ಲೀಸ್ ಕಮ್ ಆನ್ ಕ್ಯಾಮೆರಾ. ಬರಲ್ಲ ಆಂಟಿ. ಲಾಲಿ ಬರುದಿಲ್ವಾ? ಹಾಡಿ ಬೇರೆ ಹಾಡಿ ಇಲ್ಲ ಅದು. ಯಾವ್ದಾದ್ರು ಓಕೆ ಫೈನ್ ಸಿಂಗ್ ಅ ಸಾಂಗ್ ನಿಮಗೆ ಇಷ್ಟ ಆಯ್ತು. ಮಾಡ್ತೀನಿ ಅಂದ್ರು. ಇದರ ಜಂಪ್ ಹೊಡಿತೀರಾ? ಜಂಪ್ ಬೇಡ ಸಾಂಗ್ ಚೂಸ್ ಮಾಡಿ ಸಾಂಗ್ ಅವ್ರ ಟೇಸ್ಟ್ ಬಿಟ್ಬಿಡ್ಬೇಕು. ಜಂಪ್ ಹೊಡಿರಿ. ಆಯ್ತು 10 ಜಂಪ್ ಮಾಡ್ರಮ್ಮ. 2 ಓಕೆ everybody wish him and cut the call. ಮಾಡಿಲ್ಲ ಅಲ್ಲ ಸಾಂಗ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಶೈಲಾ ಕಲ್ಯಾಣ್ ಶೆಟ್ಟಿ ಅಂತ. ಇಲ್ಲಿ ಮಹಾಮನೆಗೆ ಬಂದು ಇವತ್ತಿಗೆ ನಂದು 10 ದಿವಸ. ನನಗೆ ಶುಗರ್ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ವಿ. ನಾನು ಬರೋವಾಗ 159 ಇತ್ತು ಶುಗರು. ಆಮೇಲೆ ಬಂದು 3 ದಿವಸಕ್ಕೆ ಚೆಕ್ ಮಾಡಿದ್ರು. ಅಂದರೆ ಉಪವಾಸದ್ದು ಏನು ಟ್ರೀಟ್ಮೆಂಟ್ ಇದೆ ಅದನ್ನು ತೊಗೊಳಕ್ಕೆ ಶುರು ಮಾಡಿದ ಮೇಲೆ ನಂದು 76ಕ್ಕೆ ಬಂತು. ಅದು ನನಗೆ ನಂಬಿಕೆ ಇರಲಿಲ್ಲ ಇದ್ರ ಬಗ್ಗೆ. ಹೌದು ಉಪವಾಸ ಮಾಡೋದ್ರಿಂದ ಕಡಿಮೆ ಆಗುತ್ತಾ ಅನ್ನೋ ಅನುಮಾನದಲ್ಲೇ ನಾನು ಶುರು ಮಾಡಿದ್ದೆ. ಆದರೆ ಆ ಅನುಮಾನ ಇವತ್ತು ನನಗೆ ವಿಶ್ವಾಸ ತುಂಬಿದೆ. ಹೌದು ಇಂಥದ್ದು ಒಂದು ಮಾರ್ಗ ಇದೆ, ವೈದ್ಯಕೀಯ ಕ್ಷೇತ್ರದಿಂದ ಆಚೆನೂ ಇಂಥ ಒಂದು ಮಾರ್ಗ ಇದೆ. ಇದು ನಮ್ಮ ಪೂರ್ವಜರು ಮೊದಲಿಂದನೂ ಗೊತ್ತಿತ್ತು. ಇದು ಅನೇಕ ಕಾರಣಗಳಿಂದ ಕಣ್ಮರೆಯಾಗಿತ್ತು. ಇವಾಗ ಬಸವಾನಂದ ಗುರುಗಳು ಅದನ್ನು ಮತ್ತೆ ಮುನ್ನೆಲೆಗೆ ತರ್ತಿದ್ದಾರೆ. ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಸಮಾಜದ ಆರೋಗ್ಯಕ್ಕಾಗಿ ಅದನ್ನು ತರ್ತಾ ಇದ್ದಾರೆ. ಹೀಗಾಗಿ ನಾನು ಇಲ್ಲಿಗೆ ಬಂದ ನನ್ನ ಮೊದಲ ದಿನವನ್ನು ಹೇಳಬೇಕು ಅಂತಂದರೆ ಇದರ ಹೆಸರೇ ಏನಿದೆ ಅಂತಂದರೆ ವೈದ್ಯ ಸಂಗಣ್ಣ ನಿಸರ್ಗೋಪಚಾರ ಕೇಂದ್ರ ಅಂತ ಇದೆ. ನನಗೆ ನಿಸರ್ಗೋಪಚಾರ ಅನ್ನೋ ಕೇಂದ್ರದಲ್ಲೇ ಮನಸ್ಸು ಕೇಂದ್ರೀಕೃತ ಆಯಿತು. ಯಾಕಂದರೆ ಎಲ್ಲ ಕಡೆ ನಾನು ನೋಡಿದೆ ನಿಸರ್ಗ ಚಿಕಿತ್ಸೆ ಅಂತ. ಆಮೇಲೆ ಇಲ್ಲಿ ನಿಸರ್ಗೋಪಚಾರ ಅಂದ ತಕ್ಷಣ ನನಗೆ ಉಪಚಾರ ಅನ್ನೋ ಶಬ್ದ ಪ್ರೀತಿ ಪಾತ್ರರಿಗೆ, ಆತ್ಮೀಯರಿಗೆ ಮತ್ತು ಸಂಬಂಧಿಕರಿಗೆ ಬಳಸೋ ಒಂದು ಪದ. ಹಾಗಾದರೆ ಇಲ್ಲಿ ಬಂದ ನಾವೆಲ್ಲರೂ ಅವರಿಗೆ ಪ್ರೀತಿ ಪಾತ್ರರು ಅನ್ನೋದನ್ನು ನಾವು ಮೊದಲ ನೋಟದಲ್ಲೇ, ಮೊದಲ ಹೆಜ್ಜೆಯಲ್ಲೇ ನಾವು ಕಂಡುಕೊಳ್ತೀವಿ. ಹೀಗಾಗಿ ನನಗೆ ಅಲ್ಲಿಂದನೇ ನನ್ನ ಒಂದಿಷ್ಟು ಇದರ ಬಗ್ಗೆ ವಿಶ್ವಾಸ ಒಂದೊಂದೇ ಮೆಟ್ಟಲು ಏರ್ಕೊಂಡು ಬಂತು. ಈ 10 ದಿನದಲ್ಲಿ ಅದು ಪೂರ್ತಿ ವಿಶ್ವಾಸದಿಂದ ನಾನು ಮುಂದೇನೂ ಅವರು ಹೇಳಿದಂತೆ ನಡ್ಕೊಳ್ಳೋ ಒಂದು ಪೂರ್ಣ ವಿಶ್ವಾಸ ನನ್ನಲ್ಲಿ ಇವತ್ತು ಮೂಡಿದೆ. ಇದು ಮತ್ತು ಇವಾಗ ಹೆಂಗಾಗಿದೆ ಅಂತಂದರೆ ಯಾಕೆ ಮಾತ್ರೆಗಳನ್ನ ಗುರುಗಳು ತಗೊಳ್ಬೇಡ ಅಂತಾರೆ ಅಂದರೆ ಮಾತ್ರೆಗಳು ನಮ್ಮ ಆರೋಗ್ಯವನ್ನು ಸುಧಾರಿಸೋಕ್ಕಿಂತ ಹೆಚ್ಚು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಅನ್ನೋದನ್ನು ಅವ್ರು ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಮಾತ್ರೆಗಳನ್ನ ತಗೊಳ್ಳದೇ ಹೇಗೆ ಇದು ಮಾಡಬೇಕು, ಮನುಷ್ಯನನ್ನು ಆರೋಗ್ಯವಂತನಾಗಿ ಮಾಡಬೇಕು ಅನ್ನೋದನ್ನು ಆ ಒಂದನ್ನು ಅವರ ಸಾಧನೆಯಲ್ಲಿ ಕಂಡುಕೊಂಡು ಆ ಸಾಧನೆಯನ್ನು ನಮಗೆಲ್ಲ ಪ್ರೀತಿಯಿಂದ ಧಾರೆ ಎರೆದಿದ್ದಾರೆ. ಅದಕ್ಕೆ ಇವಾಗ ಹೇಗೆ ಮಾತ್ರೆಗಳನ್ನೆಲ್ಲ ನಾವು
ದಿನವೂ ಸಣ್ಣ ಪುಟ್ಟದಕ್ಕೆಲ್ಲ ಮಾತ್ರೆ ತಗೋ, ಆರಾಮಾಗು, ನಡಿ, ಇವತ್ತಿನ ಕೆಲಸ ಮುಗಿಸ್ಕೊ, ಇಷ್ಟ ಆದರೆ ಆಯಿತು. ಮುಂದೆ ಅದರಿಂದ ಎಂಥ ಪರಿಣಾಮ ಆಗುತ್ತೆ ಅನ್ನೋದು ವಿಚಾರ ಮಾಡುವಷ್ಟು ಮನುಷ್ಯ ತನ್ನ ಆರೋಗ್ಯದ ಬಗ್ಗೆ ತಾನು ವಿಚಾರ ಮಾಡುವಷ್ಟು ಸಮಯ ಇಟ್ಕೊಳ್ಳೋದಂಗೆ ದುಡಿತಾ ಇದ್ದಾನೆ. ಯಾಕೋ ಬಹುಶಃ ಇಲ್ಲಿ ಶಾಂತ ವಾತಾವರಣದಲ್ಲಿ ಬಂದು ವಿಚಾರ ಮಾಡಿದಾಗ ನಮಗೆ ನಮ್ಮಲ್ಲೇ ಹುದುಗಿರೋ ಅನೇಕ ವಿಷಯಗಳು ನಮ್ಮ ಒಳಗಣ್ಣಿಗೆ ಒಳಕಣ್ಣಿಗೆ ಕಾಣಿಸ್ತಾವೆ. ಇವರ ಒಂದು ಒಳಗಣ್ಣು ಅನ್ನೋ ಒಂದು ಪುಸ್ತಕ ಇದೆ, ಅದನ್ನು ನಾನು ಖಂಡಿತ ಓದ್ತೀನಿ. ಯಾಕಂದರೆ ಬಹುಶಃ ಅದರಲ್ಲಿ ಇಂಥ ಎಲ್ಲ ವಿಚಾರಗಳ ಅದರಲ್ಲಿ ವ್ಯಕ್ತಪಡಿಸಿರ್ತಾರೆ ಗುರುಗಳು. ಹಾಗೆ ಆಮೇಲೆ ಇವರು ಆರೋಗ್ಯ ಕ್ಷೇತ್ರಕ್ಕೆ ಯಾಕೆ ಇವರು ಒತ್ತು ಕೊಟ್ಟರು ಅಂತಂದರೆ, ಇವರು ಬಾಲ್ಯದಲ್ಲಿ ಇವರು ತುಂಬ ಅನಾರೋಗ್ಯದಿಂದ ಬಳಲಿದಂಥ ವ್ಯಕ್ತಿ ಇವರು. ಹಾಗಾಗಿ ಯಾರು ಯಾವುದರಿಂದ ಬಳಲಿರ್ತಾರಲ್ಲ ಅದೇ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಬೇಕು ಅನ್ನೋದು ಎಷ್ಟೋ ಸಾಧಕರ ಜೀವನ ಚರಿತ್ರೆಯನ್ನು ಓದಿದ ನನಗೆ ಅದು ಅರ್ಥ ಆಗಿದೆ. ಹೀಗಾಗಿ ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಇವು ಜನರನ್ನು ಮಾತ್ರೆಗಳಿಂದ ದೂರ ಇಡಬೇಕು. ಈಗ ಹೆಂಗಾಗಿದೆ ಅಂತಂದರೆ, ಪ್ರತಿಯೊಂದಕ್ಕೂ ಮಾತ್ರೆಗಳನ್ನ ನುಂಗಿ ಈಗ ಮಾತ್ರೆಗಳೇ ನಮ್ಮನ್ನು ನುಂಗುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸಣ್ಣ ಪುಟ್ಟ ಸಸ್ಯಗಳ ಪರಿಚಯ ಇಲ್ಲ, ಅದರ ಉಪಯೋಗ ಗೊತ್ತಿಲ್ಲ. ಅಷ್ಟು ಉಪಯೋಗ ಗೊತ್ತಿದ್ದರೂ ಮಾಡಿಕೊಳ್ಳುವ ಸಮಯ ಗೊತ್ತಿಲ್ಲ. ಇದೆಲ್ಲ ಯಾಕೆಂದರೆ ಇವತ್ತಿನ ಬ್ಯುಸಿ ಜೀವನ. ಆದರೆ ಆ್ಯಕ್ಚುಲಿ ಬ್ಯುಸಿ ಜೀವನ ಇಲ್ಲ. ನಾವು ನಮಗೋಸ್ಕರ ಒಂದಿಷ್ಟು ಸಮಯ ತಕ್ಕೊಂಡ್ರೆ ಇದು ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಇದನ್ನು ಇವರು ದೇಹದ ಆರೋಗ್ಯ ಅಷ್ಟೇ ಅಲ್ಲ, ಮನಸ್ಸಿನ ಆರೋಗ್ಯಕ್ಕೂ ಇದು ಈ ವಾತಾವರಣ ಮತ್ತು ಗುರುಗಳ ಶ್ರಮ ಇದರಲ್ಲಿ ಇದೆ. ಹೇಗೆ ಬಸವಣ್ಣನವರ ವಚನದಲ್ಲಿ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಅಂತ ಇದೆಯಲ್ಲ, ಇಲ್ಲಿ ಬಂದವರೆಲ್ಲರಿಗೂ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡನ್ನು ಕಾಯ ವಚ ಮನಸ ಮಾಡಿದರೆ ಅದು ಖಂಡಿತ ಸಾಧ್ಯ ಇದೆ. ಇದನ್ನು ಮುಂದುವರಿಸ್ಕೊಂಡು ಹೋದರೆ ಇದು ತುಂಬ ಮುಂದಿನ ಜನರೇಷನ್ನಿಗೆ ಒಂದು ಆರೋಗ್ಯಯುತವಾದ ಸಮಾಜವನ್ನು ಕಟ್ಟುವ ಗುರುಗಳ ಒಂದು ಕನಸೇನಿದೆ ಅದು ಸಂಪೂರ್ಣ ಸಾಧ್ಯ. ಮತ್ತು ಇಲ್ಲಿ ಅವರ ಕನಸನ್ನು ಮತ್ತು ಅವರ ವಿಚಾರಧಾರೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ವರ್ಗದವರು ಕೂಡ ಕಾಯ ವಾಚ ಮನಸ ಮಾಡ್ತಾ ಇದ್ದಾರೆ. ನನಗದು ನೋಡಿದ ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನೋದು ಇಲ್ಲಿ ನಿಜವಾಗ್ಲೂ ನಾವು ಹೇಳ್ತೀವಿ, ಇಲ್ಲಿ ಆಚರಣೆಗೆ ತಂದು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರೇ ಆಗಲಿ ನಿಮ್ಮ ಯಾವುದೇ ಸಮಸ್ಯೆಗೆ ಒಂದು ಸಾರಿ ಇಲ್ಲಿ ಭೇಟಿ ಕೊಟ್ಟು ನೀವು ನೋಡಿದರೆ ನಿಮಗೆ ಖಂಡಿತ ಅದರಿಂದ ಉಪಯೋಗ ಅನ್ನೋದು ನನ್ನ ಭಾವನೆ, ನನ್ನ ಅನಿಸಿಕೆ. ಧನ್ಯವಾದಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಅಶೋಕ್ ಕಲ್ಯಾಣ ಶೆಟ್ಟಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಸ್ಲೀಪ್ ಅಪ್ನಿಯಾ ಅಂತ ಇದು ಸಮಸ್ಯೆ ಇತ್ತು. ಅಂದರೆ ನಾನು ಮಲ್ಕೊಂಡಾಗ ರಾತ್ರಿಯಲ್ಲಿ ಜಾಸ್ತಿ ನನಗೆ ಗೊರಕೆ ಬರ್ತಾಯಿತ್ತು. ಅಂದರೆ ನಾನು ಒನ್ ಅವರ್ ನಾನು ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ನೋಡಿದ ಮೇಲೆ ಅಲ್ಲಿ ಡಾಕ್ಟರ್ ಹೇಳಿದ್ರು, ನಿಮ್ಗೆ ಒಂದು ಮಷಿನ್ ಕೊಡ್ತೀವಿ, ಮನೆಯಲ್ಲಿ ಒಬ್ಬೊಂದು ಟೆಕ್ನಿಷಿಯನ್ ನಿಮಗೆ ಪಿಕ್ ಮಾಡ್ತಾರೆ, ಅದರಲ್ಲಿ ನಿಮ್ಮದು ಇಲ್ಲಿ ಸ್ಲೀಪ್ ಲೆವೆಲ್ ಎಷ್ಟಿದೆ ಅಂತ ಮಷಿನ್ ರೆಕಾರ್ಡ್ ಮಾಡುತ್ತೆ. ಆ ರೆಕಾರ್ಡ್ ಮಾಡಿದ್ಮೇಲೆ ನಾವು ನಿಮಗೆ ಮುಂದಿನ ಚಿಕಿತ್ಸೆ ಕೊಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು. ಅದರ ಪ್ರಕಾರ ಟೆಕ್ನಿಷಿಯನ್ ಬಂದು ನನಗೆ ಒಂದಿನ ರಾತ್ರಿ ಅವರು ಮಲಗುವಾಗ ಅದು ಮಷಿನ್ ಎಲ್ಲ ವಿತ್ ವೈರಿಂಗ್ ಎಲ್ಲ ನನಗೆ ಅಳವಡಿಸಿದರು. ಅದರಲ್ಲಿ ನನಗೆ ಏನಾಯಿತು ಅಂದರೆ 1 ಅವರಿಗೆ ನನಗೆ 88 ಟೈಮ್ಸು ನನಗೆ ಸ್ಲೀಪಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿದರು. ಸೊ ಅದಕ್ಕೆ ನೀವು ಒಂದು ಸ್ಲೀಪ್ ಅಪ್ನಿಯಾ ಇದು ಸಮಸ್ಯೆ, ನಿಮ್ಮ ಆಕ್ಸಿಜನ್ ಲೆವೆಲು 51 ಇದೆ, ಮೋರ್ ದೆನ್ 90 ಇರಬೇಕು. ಸೊ ಅದಕ್ಕೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರೋದ್ರಿಂದ ನಿಮಗೆ ಈ ಥರ ತೊಂದರೆ ಆಗ್ತಾಯಿದೆ. ನೀವು ನಿದ್ದೆ ಮಾಡ್ದಂಗೆ ಅನಿಸುತ್ತೆ, ಆದರೆ ಆ್ಯಕ್ಚುಲಿ ನಿಮಗೆ ನಿದ್ದೆ ಆಗಿರಲ್ಲ. ಸೊ ಇದಕ್ಕೆ ರೀಸನ್ ಏನಪ್ಪ ಅಂದರೆ ನಿಮಗೆ ವೇಟ್ ಜಾಸ್ತಿ ಇದೆ. ಈ ವೇಟ್ ಜಾಸ್ತಿ ಅಲ್ಟಿಮೇಟ್ಲಿ ವೇಟ್ ಕಮ್ಮಿ ಆಗೋವರೆಗೆ ಇದು ನಿಮಗೆ ಎಷ್ಟು ನಿಮಗೆ ಆಕ್ಸಿಜನ್ ಅಥವಾ ಉಸಿರಾಡುವಾಗ ಬರುವಾಗ ತೊಂದರೆ ಆಗ್ತಾಯಿದೆ. ಈ ಕತ್ತದಲ್ಲಿ ನಿಮಗೆ ಅದು ಆಕ್ಸಿಜನ್ ಒಂದು ಪೈಪ್ ಇರುತ್ತೆ, ಅದು ನೀವು ನಿದ್ದೆ ಹೋದಾಗ ಸ್ಲ್ಯಾಗ್ ಆಗಿರುತ್ತೆ, ಆವಾಗ ನಿಮಗೆ ಸರಿಯಾಗಿ ಆಕ್ಸಿಜನ್ ಬರಲ್ಲ. ಸೊ ಆವಾಗ ನೀವೇನು ಮಾಡ್ತೀರಾ, ಜೋರಾಗಿ ಉಸಿರಾಡ್ಕೊಳಕ್ಕೆ ಹೋಗ್ತೀರಾ, ಅದು ಆಗಲ್ಲ, ಹೊರಕೆ ಬರುತ್ತೆ. ಸೊ ಹೀಗಾಗಿ ನಿಮಗೆ ಕಂಟಿನ್ಯೂ ನಿದ್ದೆ ಆಗಲ್ಲ. ನಿಮ್ಮ ಮರುದಿನ ಫುಲ್ಲು ಆಕಳಿಗೆ ಇರುತ್ತೆ, ಸುಸ್ತಿರುತ್ತೆ, ಯಾವಾಗಲೂ ನಿದ್ದೆ ಮಾಡೋದು ಅನಿಸುತ್ತೆ, ನೀವು ನಿದ್ದೆ ಮಾಡ್ತಿರ್ತೀರ. ಸೊ ಇದು ನಿಮಗೆ ಈ ನಡುವೆ ಇದು ಎಲ್ಲ ಕಡೆ ಕಾಮನ್ ಇದೆ, ಆದರೆ ಸುಮಾರು ಜನರು ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಿಮಗೆ ಚಿಕಿತ್ಸೆ ಏನಪ್ಪ ಅಂದರೆ ಅದು ವೇಟ್ ನೀವು ಅಲ್ಟಿಮೇಟ್ ಕಮ್ಮಿ ಮಾಡ್ಕೋಬೇಕು. ಯಾವಾಗ ಕಮ್ಮಿ ಮಾಡೋದ್ರಿಂದ ನಿಮಗೆ ತೊಂದರೆ ಹೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ವೇಟ್ ಕಮ್ಮಿ ಮಾಡೋಕ್ಬೇಕಾದ್ರೆ ಏನು ಮಾಡಬೇಕು ಸರ್ಚ್ ಮಾಡಿದೆ. ಈ ಥರ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಬೇಕಾದ್ರೆ ಇಲ್ಲಿ ನನಗೆ ಇದು ನಮ್ಮ ಸಿಸ್ಟಮ್ಗೆ ದಾದಾ ಪೌಟರ್ ಕೂಡ ನನಗೆ ಇದೊಂದು ಅಡ್ರೆಸ್ ಹೇಳಿದ್ರು ಮುಂಚೆನೇ. ಸೊ ಅದರ ಪ್ರಕಾರ ನಮಗೆ ಇಲ್ಲಿ ವೇಟ್ ಲಾಸಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನನಗೆ ಸುಮಾರು ಜನರಿಂದ ನನಗೆ ಇದು ಸಿಕ್ತು. ಮತ್ತು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ.
ಸೊ ಸಂಗಣ್ಣ ಇದು ಪ್ರಕೃತಿ ಚಿಕಿತ್ಸಾಲಯ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಸುಮಾರು ಹೇಳಿದರು. ಸೊ ಅದೇ ಪ್ರಕಾರ ನಾನು ಇಲ್ಲಿ ಬಂದ ಮೇಲೆ ನನಗೆ ಗುರುಗಳ ಪರಿಚಯ ಆಯಿತು. ಗುರುಗಳು ಹೇಳಿದ್ರು, ನಿಮ್ಗೆ ಏನೂ ಸಮಸ್ಯೆ ಇಲ್ಲ, 1 ಕೋಟಿ ಜನರಿಗೂ ಒಬ್ಬರು ಬರೋದು ಕೂಡ ಸಮಸ್ಯೆ ಇಲ್ಲ, ನೀವು ಸುಮ್ಮನೆ ಇದು ಮಾಡಿದರೆ ಏನಾಗಲ್ಲ ನಿಮಗೆ. ನನಗೆ ಸ್ವಲ್ಪ ಬಿ ಪಿನೂ ಇದೆ. ಸೊ ಬಿ ಪಿ ಕೂಡ ಇಲ್ಲಿ ಬಂದ ತಕ್ಷಣ ಚೆಕ್ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ 3 ಡೇಸ್ ಆದಮೇಲೆ ಕಮ್ಮಿ ಮಾಡಿದ್ಮೇಲೆ ತುಂಬ ಕಮ್ಮಿ ಆಯಿತು. ಈಗ ಆಲ್ಮೋಸ್ಟ್ ಇನ್ನೊಂದು ಸಲ ಚೆಕ್ ಮಾಡಿದ್ಮೇಲೆ ನಾರ್ಮಲ್ ಸ್ಟೇಜಿಗೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ ಗುರುಗಳು ಹೇಳಿದ್ರು, ನಾನು ಅಲ್ಲಿ ಡಾಕ್ಟರ್ ರೆಕಮೆಂಡ್ ಪ್ರಕಾರ ನಾನು ರಾತ್ರಿ ಮಲಗುವಾಗ ಒಂದು ಆರ್ಟಿಫಿಷಿಯಲ್ ಆಕ್ಸಿಜನ್ಗೋಸ್ಕರ ಒಂದು ಡಿವೈಸ್ ಯೂಸ್ ಮಾಡ್ತಾ ಇದೆ. ಅದು ಕೂಡ ನೀವು ಯೂಸ್ ಮಾಡಬೇಡಿ, ನಿಮ್ಗೆ ಏನಾಗಲ್ಲ. ಇಲ್ಲಿ ಬಂದು ನ್ಯಾಚುರಲ್ ಟ್ರೀಟ್ಮೆಂಟ್ ಇದು, ನಿಮಗೆ ಖಂಡಿತ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಏನು ಹೊರಗೆ ಬರಲ್ಲ ಡಾಕ್ಟರ್ ಹೇಳಿದ್ರು. ನಾನು ಇಲ್ಲಿ ಬಂದಾಗ 1 ದಿನ ಮಾತ್ರ ಯೂಸ್ ಮಾಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು, ಗುರುಗಳ ಸಜೆಷನ್ ಮೇಲೆ ಅದನ್ನ ಡಿವೈಸ್ ಕೂಡ ಬಿಟ್ಬಿಟ್ಟೆ. ಸೊ ನಮ್ಮ ಮಿಸ್ಸಸ್ ರಾತ್ರಿ ನನಗೆ ಅದು ಅಬ್ಸರ್ವ್ ಮಾಡಿಬಿಟ್ಟು, ಇಲ್ಲ ಏನೋ ನಿಮ್ಗೆ ಹೊರಗೆ ಬರ್ತಾರೆ ಅಂತ ಹೇಳಿದ್ರು. ಸೊ ಆ ಡಿವೈಸ್ ಕೂಡ ನಾನು ಸ್ಟಾಪ್ ಮಾಡಿದ್ದೀನಿ. ನಾನು ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ಅದು ಡಿವೈಸಿಗೆ ನಾನು ಸುಮಾರು 40,000 ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ. ಸೊ ಇಂಥದ್ದೆಲ್ಲ ಈ ಟ್ರೀಟ್ಮೆಂಟಿಂದ ಈ ಥರ ನನ್ನಂಥ ಸಮಸ್ಯೆ ಇರೋರು ಕೂಡ ಇಲ್ಲಿ ಬಂದು ಈ ಥರ ಚಿಕಿತ್ಸೆ ಪಡೆಯೋದ್ರಿಂದ ನಿಮ್ಗೆ ಯಾರಿಗಾದ್ರೂ ಗೊರಕೆ ಸಮಸ್ಯೆ ಇದ್ದರೆ ಅಥವಾ ಬಿ ಪಿ ಶುಗರ್ ಇದ್ದರೆ ಯಾವುದೇ ಕಾಯಿಲೆ ಇದ್ರೂ ಕೂಡ ಇಲ್ಲಿ ನಾರ್ಮಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಿಡ್ನಿ ಸಮಸ್ಯೆ ಇರ್ಬೋದು, ಸುಮಾರು ಜನ ಜಾಂಡಿಸಿ ಬಂದಿದ್ದಾರೆ, ಕೆಲವೊಬ್ಬರೆಲ್ಲ ವೆಯ್ಟ್ ಲಾಸ್ ಬಂದಿದ್ದಾರೆ. ಸುಮಾರು ಜನರಿಗೆ ಅವ್ರವ್ರಿಗೆ ಎಲ್ಲ ಕಾಯಿಲೆ ಕೂಡ ಇದು ಏನಂತಾರೆ ಸರ್ವರೋಗಕ್ಕೆ ಇದು ರಾಮಬಾಣ ಅಂತ ನಾನು ಅನುಭವ ಹೇಳ್ತೀನಿ. ಇದು ಎಲ್ಲ ಸುಮಾರು ಜನ ಇದು ನಾನು ಖಂಡಿತ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ನನ್ನ ಅಭಿಪ್ರಾಯ ಇದೆ. ಗುರುಗಳು ಕೂಡ ಕಾಯ ವಾಚ ಮನಸ್ಸ ಇದು ಸೇವೆ ಅಂತ ಮಾಡ್ತಾ ಇದ್ದಾರೆ. ಇದರಲ್ಲಿ ಇವರು ತಿಳ್ಕೊಂಥ ಫೀಸ್ ಏನೂ ಅಲ್ಲ, ಇದು ಕಣ್ಮುಚ್ಚಿ ಕೊಡ್ಬೋದು. ತುಂಬ ಕಮ್ಮಿ ಫೀಸಲ್ಲಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಒಳ್ಳೆ ಆರೋಗ್ಯ ಒಳ್ಳೆ ಸಿಗ್ತಾ ಇದೆ, ಮತ್ತು ತುಂಬ ಎನ್ವೈರ್ಮೆಂಟ್ ಚೆನ್ನಾಗಿದೆ, ಪರಿಸರ ಇದೆ, ಮತ್ತು ಎಲ್ಲ ಕ್ಲೀನಿನೆಸ್ ಇದೆ, ಮತ್ತು ಎಲ್ಲ ಇಲ್ಲೆಲ್ಲ ಬಂದ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡೋದು ತುಂಬ ಆತ್ಮೀಯವಾಗಿ ಪ್ರೀತಿಯಿಂದ ನಮ್ಮ ಮನೆಯವರು ಬಂದವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ತುಂಬ ಟ್ರೀಟ್ಮೆಂಟ್ ಕೊಡ್ತಾರೆ, ಚೆನ್ನಾಗಿ ಕೊಡ್ತಾರೆ. ಎಲ್ಲರೂ ಒಳ್ಳೆಯ ರೀತಿಯಿಂದ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಮ್ಮದು ನಾಳೆ 10 ದಿನ ಆಗುತ್ತೆ. ನನಗೆ ಇಲ್ಲಿ ಹೋಗೋದು ಕೂಡ ತುಂಬ ಬೇಜಾರಾಗ್ತಾಯಿದೆ. ನನಗೆ ತುಂಬ ಒಳ್ಳೆಯ ಅನುಭವ ಆಗಿದೆ. ತುಂಬ ಲೈಟ್ ಫೀಲ್ ಆಗ್ತಿದೆ. ನಾನು ಸ್ಟೆಪ್ಸ್ ಹತ್ತುವಾಗ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ತುಂಬ ಖುಷಿ ಆಗ್ತಾಯಿದೆ. ತುಂಬ ಇಲ್ಲಿ ಬಂದಿದ್ದಕ್ಕೆ ನನಗೆ ತುಂಬ 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 ನಾನು ಪರಮಾತ್ಮ ನೆನೆಸ್ಕೊಳ್ತಾ ಇದ್ದೀನಿ. ಯಾವುದೋ ಪೂರ್ವಜನ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಟ್ರೀಟ್ಮೆಂಟ್ ಚಿಕಿತ್ಸೆ ಎಲ್ಲರಿಗೂ ಸಿಗಲಿ ಅಂತ ನನ್ನ ಅಭಿಪ್ರಾಯ. ತುಂಬ ಧನ್ಯವಾದ. ಸರ್ವರಿಗೂ ಶರಣ. ಸೂರ್ಯೋದಯವನ್ನ ಕಣ್ಣಿನಿಂದ ಕಂಡು ಅನುಭವಿಸುವುದು ಪ್ರಕೃತಿ. ಸೂರ್ಯೋದಯವನ್ನ ಅರಿವಿನಿಂದ ಅರಿತು ಅದರ ಹಿಂದೆ ಇರತಕ್ಕಂತಹ ಶಕ್ತಿಯನ್ನ ಭಾವಿಸಿಕೊಂಡು ಆನಂದ ಪಡೋದು ಅಧ್ಯಾತ್ಮ. ಆ ಸೂರ್ಯೋದಯ ಆಗಬೇಕಾದ್ರೆ ಭೂಮಿ ಎಷ್ಟು ವೇಗದಲ್ಲಿ ಸುತ್ತಾ ಇದೆ, ಆ ಸೂರ್ಯನ ಕಿರಣಗಳು ಸೂರ್ಯನಿಂದ ಹೊರಟು ಭೂಮಿಗೆ ಬರ್ಬೇಕಾದ್ರೆ ಎಷ್ಟು ನಿಮಿಷ ಬೇಕು, ಇದನ್ನೆಲ್ಲ ಅಳೆಯುವುದು ಯಾವುದು? ವಿಜ್ಞಾನ. ಇಲ್ಲಿ 3 ಮಾರ್ಗಗಳಿದ್ದಾವೆ. ಈ 3 ಮಾರ್ಗಗಳು ಒಂದೊಂದಕ್ಕೆ ವಿರುದ್ಧ ಅಲ್ಲ, ವಿರುದ್ಧ ಆಗಬಾರದು. ಆದರೆ ಬಹಳಷ್ಟು ಪ್ರಸಂಗಗಳಲ್ಲಿ ವಿರುದ್ಧ ಆಗ್ಬಿಡ್ತಾರೆ. ಒಂದಕ್ಕಿಂತ ಸೂಕ್ಷ್ಮ 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 ಹಾಕುವಂತ ಹೋಗ್ತದೆ. ವಿಜ್ಞಾನ ಸ್ಥೂಲ, ಅದಕ್ಕಿಂತ ಸೂಕ್ಷ್ಮವಾದ ಪ್ರಕೃತಿ ಕ್ರಿಯೆ, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಆತ್ಮಜ್ಞಾನ, ಅಧ್ಯಾತ್ಮ ಜ್ಞಾನ. ಇಲ್ಲಿ ಒಂದಕ್ಕೊಂದು ಏನಾಗ್ತಿದೆ ಅಂದ್ರೆ, ಜಗತ್ತಿನಲ್ಲಿ ವಿಜ್ಞಾನ ಭೋಗವಾದಿಯಾಗಿ ಧರ್ಮವನ್ನ ಮತ್ತು ಅಂದ್ರೆ ಪ್ರಕೃತಿಯನ್ನ ಮತ್ತು ಅಧ್ಯಾತ್ಮವನ್ನ ಅಲಕ್ಷ್ಯ ಮಾಡಿ ಪ್ರಕೃತಿಯನ್ನು ಹೇಗ್ ಬೇಕೋ ಹಾಗೆ ಬಳಸ್ಕೊಂಡು ತನ್ನ ನಾಶವನ್ನ ತಾನೇ ಮಾಡ್ಕೊಳ್ಳುತ್ತೆ ವಿಜ್ಞಾನ. ಭಸ್ಮಾಸುರನ ಕತೆ ಗೊತ್ತು ನಿಮ್ಗೆಲ್ಲ, ಗೊತ್ತಿದೆಯಲ್ಲ. ಭಸ್ಮಾಸುರ ಅಂತ ಒಬ್ಬ ಇದ್ದ. ಭಸ್ಮ ಅಂದ್ರೆ ಸುಡೋದು. ಅವನು ದೇವರಿಂದ ವರ ಪಡ್ಕೊಂಡ,
ನಾನು ಯಾರ ಮೇಲೆ ಕೈ ಇಡ್ತೀನೋ ಅವರೆಲ್ಲ ಸುಟ್ಟು ಹೋಗ್ಬೇಕು. ಆ ಶಕ್ತಿಯನ್ನು ಬಳಸ್ಕೊಂಡು ಅವನು ಅನೇಕ ಜನರಿಗೆ ತೊಂದರೆ ಕೊಡಕ್ ಶುರು ಮಾಡ್ದ. ಆವಾಗ ವಿಷ್ಣು ಅಂದ್ರೆ ಆ ಶಿವನನ್ನೇ ಸುಟ್ಬಿಡ್ತೀನಿ ಅಂತ ಓಡಿಸ್ಕೊಂಡು ಹೋದಂತ ಭಸ್ಮಾಸುರ. ಇದು ವಾಸ್ತವಿಕ ಕಥೆ ಅಲ್ಲ, ನಡೆದ ಘಟನೆ ಅಲ್ಲ, ಅದು ಬರ್ದಿದ್ದಾರೆ, ಕಲ್ಪಿಸಿದ್ದಾರೆ. ಆವಾಗ ಶಿವ ಓಡ್ತಾ ಓಡ್ತಾ ಬಂದ. ವಿಷ್ಣು ಶಿವನ ಪರಿಸ್ಥಿತಿಯನ್ನ ಕಂಡು, ಆಯ್ತು ನೀನ್ ತಪ್ಪಿಸ್ಕೋ, ಈ ಭಸ್ಮಾಸುರನ್ ನಾನು ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಮೋಹಿನಿಯ ರೂಪವನ್ನು ತಾಳಿದ ಅಂತ ಬರ್ತದೆ, ಗೊತ್ತಿದೆಯಲ್ಲ ಕತೆ. ಮೋಹಿನಿಯ ರೂಪವನ್ನು ತಾಳಿ ಏನ್ ಮಾಡ್ದ, ನರ್ತನ ಮಾಡಕ್ ಶುರು ಮಾಡ್ದ. ನರ್ತನ ಮಾಡ್ತಾ 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 ಆ ಮೋಹಿನಿಯ ನರ್ತನದ ಮೋಡಿಗೆ, ಮೋಹಿನಿಯ ರೂಪಕ್ಕೆ ಬಲಿಯಾದ. ಯಾರು? ಭಸ್ಮಾಸುರ. ಮೈಮರ್ತ. ಆಕೆ ನರ್ತನ ಮಾಡ್ದಂಗೆ ಇವನು ಮಾಡದ, ಅಂದ್ರೆ ಅವನು ಒಲಿಸ್ಕೋಬೇಕು ಅವಳನ್ನ. ಬಹಳ ಅದ್ಭುತವಾದ ಕಥೆ ಇದು. ಕೊನೆಗೇನಾಯ್ತು, ಅವನ ಮೇಲೆ ಅವನೇ ಕೈ ಇಟ್ಕೊಂಡು, ಮೋಹಿನಿ ತಲೆ ಮೇಲೆ ಕೈ ಇಟ್ಕೊಂಡು ತನ್ನ ಕೈನ ಮರ್ತ ಇವನು, ಅವನು ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ತಾನೇ ಸುಟ್ಟು ಹೋದ, ಭಸ್ಮನ. ಇದನ್ನ ನಿಜವಾಗಿ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದ್ರೆ ಇಲ್ವೇ ಇಲ್ಲ, ಇದು ನಡೆದಿಲ್ಲ, ನಡೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಶಿವ ಅಥವಾ ದೇವರು ವರ ಕೊಟ್ಟು ಮೊದಲು ಪ್ರತ್ಯಕ್ಷ ಆಗಿ ಎಲ್ಲ ಹೊರಗಿನಿಂದ ಬರೋಲ್ಲ ದೇವರು. ಪ್ರತಿಯೊಬ್ಬರ ಆತ್ಮದ ಅಂತರ್ಗತ ಪರಮಾತ್ಮ. ಹಾಗಾದ್ರೆ ಈ ಕತೆ ಏನ್ ಹೇಳ್ತಾ ಇದೆ? ಯಾವುದು ಬಹಿರಂಗದ ಸುಖಕ್ಕೆ, ಬಹಿರಂಗದ ಸಾಧನೆಗೆ, ಬಹಿರಂಗದ ಅಭಿವೃದ್ಧಿಗೆ, ಸಮೃದ್ಧಿಗೆ ಬೆಲೆ ಕೊಟ್ಟು ಅಂತರಂಗವನ್ನು ಅಲಕ್ಷ್ಯ ಮಾಡುತ್ತೋ ಆ ತತ್ವ ಸುಟ್ಟು ಹೋಗುತ್ತೆ, ಭಸ್ಮ ಆಗತ್ತೆ. ಎಲ್ಲಿ ಅಂತರಂಗಕ್ಕೆ ಬೆಲೆ ಕೊಟ್ಟು ಬಹಿರಂಗವನ್ನು ಅಲಕ್ಷ್ಯ ಮಾಡ್ತಾರೋ ಅಲ್ಲಿಯೂ ಕೂಡ ಭಾರತದ ಸ್ಥಿತಿ ಉಂಟಾಗತ್ತೆ. ಅಂದ್ರೆ ಪರಕೀಯರು ಆಳ್ತಾರೆ, ಎರಡರಲ್ಲೂ ಶಾಂತಿ ಇಲ್ಲ, ಎರಡರಲ್ಲೂ ನೆಮ್ಮದಿ ಸಿಕ್ಕಲ್ಲ. ಹಾಗಾದ್ರೆ ಬಹಿರಂಗದ ವಿಜ್ಞಾನವನ್ನು ಎಷ್ಟು ಬಳಸ್ಕೋಬೇಕು ಅಷ್ಟೇ ಬಳಸ್ಕೊಂಡು ಅಂತರಂಗದ ಆತ್ಮಜಾಗೃತಿಯ ಕಡೆಗೆ ಗಮನ ಕೊಟ್ಟಾಗ, ಎರಡರ ಮಧ್ಯದಲ್ಲಿ ಧರ್ಮವನ್ನು ಬಳಸ್ಕೊಂಡಾಗ ಮನುಷ್ಯನಿಗೆ ಶಾಂತಿ, ಆನಂದ ಸಿಗುತ್ತೆ. ಉಪನಿಷತ್ತು ಈ ಮಾತು ಹೇಳಿದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದ ಭಾವ ಹೇಳ್ತೀನಿ, ಆ ಶ್ಲೋಕ ನನಗೆ ಬರಲ್ಲ. ಅದೇನ್ ಹೇಳುತ್ತೆ ಅಂದ್ರೆ, ಅಂತರಂಗವನ್ನ ಉಪೇಕ್ಷಿಸಿ, ಅಂತರಂಗದ ಜ್ಞಾನವನ್ನ, ಅಂತರಂಗದ ಮಾರ್ಗವನ್ನ ಉಪೇಕ್ಷಿಸಿ ಬಹಿರಂಗಕ್ಕೆ ಗಮನ ಕೊಡುವವನು ಕತ್ತಲಿಗೆ ಹೋಗುತ್ತಾನೆ, ತಮಸ್ಸಿಗೆ ಹೋಗುತ್ತಾನೆ. ಬಹಿರಂಗವನ್ನ ಉಪೇಕ್ಷಿಸಿ ಬರೇ ಅಂತರಂಗ ಅಂತ ಕೂತ್ಕೊಂಡವನು ಅದಕ್ಕಿಂತ ದೊಡ್ಡ ಕತ್ಲೆಗೆ ಹೋಗ್ತಾನೆ ಅಂತ ಹೇಳ್ತಾರೆ. ನಮಗೆ ಮೊದಲನೇದು ಗೊತ್ತಿತ್ತು ಏನಂತ, ಯಾರು ಅಂತರಂಗವನ್ನು ಉಪೇಕ್ಷಿಸಿ ಅಂದ್ರೆ ನಡೆನುಡಿ ಇಲ್ಲ, ಸಾಧನೆ ಇಲ್ಲ, ಬೋಧನೆ ಇಲ್ಲ, ತಪಸ್ಸಿ ಧ್ಯಾನ ಇಲ್ಲ, ಬರೇ ಉಣ್ಣೋದು ತಿನ್ನೋದು ದುಶ್ಚಟ ಮಾಡೋದು ಇದರಲ್ಲೇ ಹೋದವನು ತಮಸ್ಗೆ ಹೋಗ್ತಾನೆ, ರೋಗಿ ಆಗ್ತಾನೆ, ಸತ್ತೋಗ್ತಾನೆ. ಏನು ಅರಿಯೋಕೆ ಆಗೋದಿಲ್ಲ ಅವನಿಗೇನದು. ನಮಗೇನು ಹೆಚ್ಚು ಕಡಿಮೆ ಕಾಲೇಜ್ ಜೀವನ ಮುಗಿತಿರುವಾಗ್ಲೇ ಇದು ಸತ್ಯಕ್ಕೆ ಗೊತ್ತಾಯ್ತು. ಆದ್ರೆ ಬಹಿರಂಗವನ್ನು ಉಪೇಕ್ಷಿಸಿ ಬರೇ ಅಂತರಂಗ ಅಂತ ಕೂತ್ಕೊಳ್ಳೋನು ಅವನು ಅದಕ್ಕಿಂತ ದೊಡ್ಡ ತಮಸ್ಸಿಗೆ ಹೋಗ್ತಾನೆ, ಅದಕ್ಕಿಂತ ದೊಡ್ಡ ಕತ್ಲೆಗೆ ಹೋಗ್ತಾನೆ ಅನ್ನೋದು ಗೊತ್ತಾಗ್ತದಲ್ಲ. ಯಾರು ಧರ್ಮ ಅಂತ ಕೂತ್ಕೊಂತಾನೆ
ವಿಜ್ಞಾನವನ್ನ ಅಥವಾ ದೇಶವನ್ನ ಸರ್ಕಾರವನ್ನ ಬೈಕೊಂತ ಅಡ್ಡಾಡ್ತಾನ. ನಿಮ್ದೆಲ್ಲ ಉಪಯೋಗ ಇಲ್ಲ, ನಮ್ದೇ ಶ್ರೇಷ್ಠ, ಅಥವಾ ಶ್ರೇಷ್ಠ ಅಂತ ಹೇಳದೇ ಇದ್ರು ಅವನೆಲ್ಲರನ್ನು ಅಲಕ್ಷ್ಯ ಮಾಡ್ತಿರ್ತಾನೆ. ಅವನು ಇನ್ನೂ ದೊಡ್ಡ ತಮಸ್ಸಿಗೆ ಹೋಗ್ತಾನೆ ಅಂದ್ರೆ ಅರ್ಥ ಏನು? ಇದು ಅರ್ಥ ಆಗಿರ್ಲಿಲ್ಲ ಬಹಳ ದಿವಸ. ಇದು ಹೇಗಪ್ಪ ಅಂದ್ರೆ ಅಹಂಕಾರಿ ಆಗ್ತಾನ. ಬರೇ ಧರ್ಮ ಧರ್ಮ ಅಂತ ಕೂತ್ಕೊಂಡ್ರೆ ನಾನೇ ಬ್ರಹ್ಮ, ನಾನೇ ಶಿವ, ನಾನೇ ಸರ್ವಸ್ವ, ನಂದು ಮಾರ್ಗ ಸರಿ, ಉಳಿದವ್ರದೆಲ್ಲ ತಪ್ಪು, ಇದಿದೆಯಲ್ಲ ಇದು ಅದಕ್ಕಿಂತ ಅಪಾಯಕಾರಿ. ಅದನ್ನ ಕಬೀರರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಪುಸ್ತಕ ಜ್ಞಾನಿಯು ಮೂಲವ ಮರೆತು ನಾನು ನಾನು ಎನ್ನುವನು, ಅವನಿಗಿಂತ ಸಂಸಾರಿಯ ಮೇಲು ಅವ ಭಯದಿಂದಿಹನು. ಕಬೀರ ಅವ ಭಯದಿಂದಿಹನು. ಬಹಳ ಅದ್ಭುತವಾದ ದೋಹೆ ಇದು, ಬಹಳ ಅದ್ಭುತವಾದ ಪದ್ಯ. ಪುಸ್ತಕ ಜ್ಞಾನಿ ಅಂದ್ರೆ ಅಧ್ಯಾತ್ಮವನ್ನ ಪುಸ್ತಕದಲ್ಲಿ ಹುಡುಕಿ ಅವನು ನಾನ್ ಮಾಡ್ತಿರೋ ಮಾರ್ಗನೇ ಸರಿ, ನಾನು ಇನ್ನೂ ಅರಿತಾ ಇದ್ದೀನಿ, ಇನ್ನೂ ಅರಿಬೇಕು ಅನ್ನೋದೆಲ್ಲ ಅವನು ಓದ್ಕೊಂಡು ಹೇಳಕ್ ಶುರು ಮಾಡ್ಬಿಡ್ತಾನೆ. ಅವನಿಗಿಂತ ಸಂಸಾರಿಯ ಮೇಲು, ಸಂಸಾರಿಯಿಂದ ಬಹಿರಂಗದ ವಿಷಯಕ್ಕೆ ಗಮನ ಕೊಟ್ಟವನು. ಯಾಕೆಂದ್ರೆ ಅವನಿಗೆ ಭಯ ಭಕ್ತಿ, ಅವ್ರೇನೋ ದೊಡ್ಡ ಸಾಧಿಸಿದರಪ್ಪ ಗುರುಗಳು, ಅವ್ರ ತಂಟೆಗೆ ನಾವ್ ಯಾಕೆ ಹೋಗ್ಬೇಕು, ಬೇಡ ಅಂತ ಅವನು ಭಯದಿಂದ ಇರ್ತಾನೆ. ಈ ಪುಸ್ತಕ ಜ್ಞಾನಿ ಪರಮಾತ್ಮನ್ ಮರೆತುಬಿಟ್ಟು ತಾನೇ ಶ್ರೇಷ್ಠ, ಪುಸ್ತಕ ಜ್ಞಾನಿಯು ಮೂಲವ ಮರೆತು ನಾನು ನಾನು ಎನ್ನುವನು, ನಾನೇ ಶ್ರೇಷ್ಠ, ನಂದೇ ಶ್ರೇಷ್ಠ ಅಂತ ಅಂತಾನೆ. ಅದರಿಂದ ಅವನು ದೊಡ್ಡ ತಮಸ್ಸಿಗೆ ಹೋಗ್ತಾನೆ. ಆದ್ರಿಂದ ಶರಣರು ಎರಡನ್ನೂ ಸಮನ್ವಯ ಮಾಡಕ್ ಪ್ರಯತ್ನ ಪಟ್ರು. ಅನುಭವ ಮಂಟಪದಲ್ಲಿ ಎರಡನ್ನೂ ಸಮನ್ವಯ ಮಾಡಕ್ ಪ್ರಯತ್ನ ಪಟ್ರು. ಅಲ್ಲೂ ಕಷ್ಟ ಆಯ್ತು. ಯಾಕಂದ್ರೆ ಅವಾಗ ವಿಜ್ಞಾನ ಇಷ್ಟೊಂದು ಮುಂದುವರೆದಿರ್ಲಿಲ್ಲ, ಮತ್ತು ಕೈಲಾಸ ಅನ್ನುವಂಥದ್ದು ಇಲ್ಲ, ಬೇರಿಲ್ಲ ಅನ್ನೋದು ಗೊತ್ತಿತ್ತು ಅವರಿಗೆ. ಆದ್ರೂ ಅವರು ಲೌಕಿಕ ಜೀವನಕ್ಕೆ ಕಡಿಮೆ ಗಮನ ಕೊಟ್ರು. ದೇಶ, ಭಾಷೆ, ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಜನ ಎಲ್ಲರೂ ಒಂದು ಅನ್ನುವಂತಹದ್ರ ಕಡೆಗೆ ಗಮನ ಕೊಡ್ಲಾರ್ದೇನೆ ಕೇವಲ ಸಾಮರಸ್ಯ ಸಾಮರಸ್ಯ ಸಾಮರಸ್ಯ, ಇದು ಬಹಿರಂಗ ಉಪಯೋಗ ಇಲ್ಲ, ನೀರ ಮೇಲಣ ಗುಳ್ಳೆ ಅನ್ನೋ ಲೆಕ್ಕದಲ್ಲಿ ಅವರು ಇದ್ರು. ಶರಣರು ಕೂಡ ಅಂದ್ರು ಕೆಲವು ಕಡೆ, ಕೆಲವು ಸಾರಿ. ಈ ಎರಡನ್ನೂ ಸಮನ್ವಯ ಮಾಡ್ಕೋಬೇಕು. ಇದು ವಿಜ್ಞಾನ ಮತ್ತು ಅಧ್ಯಾತ್ಮ. ಈ ಎರಡನ್ನೂ ಕೂಡಿಸೋದು ಯಾವ್ದಪ್ಪ ಅಂದ್ರೆ ಧರ್ಮ. ಆದ್ರೆ ದುರ್ದೈವ ಅಂದ್ರೆ ಧರ್ಮ ಇವತ್ತು ಬಹಳ ಜನರಿಗೆ ಅರ್ಥ ಆಗಲಾರದೆ ಅದು ಕೂಡ ಗೊಡ್ಡು ಸಂಪ್ರದಾಯ ಅಥವಾ ಅಹಂಕಾರಕ್ಕೆ ಒಳಗಾಗಿದೆ ಧರ್ಮಜೀವಿಗಳು. ಇನ್ನು ಅಧ್ಯಾತ್ಮ ಜೀವಿಗಳು ಹಿಮಾಲಯ ಸೇರ್ಕೊಂಡು ಅವ್ರ ಪಾಡಿಗೆ ಅವರಿದ್ದಾರೆ, ಅವ್ರ ಸಾಧನೆಯಲ್ಲಿ ಅವರಿದ್ದಾರೆ. ವಿಜ್ಞಾನ ಬಾಂಬುಗಳನ್ನು ತಯಾರು ಮಾಡಿ ಅಥವಾ ಲೌಕಿಕ ಸುಖ ಭೋಗಗಳ ಕಡೆಗೆ ಗಮನ ಕೊಟ್ಟು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹಾಳು ಮಾಡ್ತಾ ಇದೆ. ನೀರು, ಗಾಳಿ, ಭೂಮಿ, ಆಕಾಶ ಎಲ್ಲವನ್ನು ಕೆಡಿಸ್ತಾ ಇದೆ ವಿಜ್ಞಾನ. ಇವಾಗ ಸರಿಯಾಗಿ ನಾವು ಬದುಕಬೇಕಾದ್ರೆ ಇದು ಹಿಂಗೆ ಹೋಗುತ್ತೆ. ನಾವೇನೇ ಹೇಳಿದ್ರು ವಿಜ್ಞಾನ ಮಾತು ಕೇಳಲ್ಲ. ಕೊನೆಗೆ ಭಸ್ಮಾಸುರನ ಕಥೆ ಆಗುತ್ತೆ. ಅಂದ್ರೆ ವಿಜ್ಞಾನದಕ್ಕೆ ನಾಶ ಬರ್ತದೆ. ದೊಡ್ಡ ದೊಡ್ಡ ದೇಶಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಅವರು ಕುಡಿಯೋದಕ್ಕೆ ನೀರು ಸಿಗಲಾರದೆ ಅಥವಾ ದೊಡ್ಡ ದೊಡ್ಡ ರೋಗಗಳಿಗೆ ಬಲಿಯಾಗಿ ಅವರು ಪ್ರಳಯವನ್ನು ಹೊಂದಬಹುದು. ಆವತ್ತು ಧರ್ಮ ಮತ್ತು ಅಧ್ಯಾತ್ಮ ಬದುಕಿರುವಂತಹವ್ರನ್ನ ಚೆನ್ನಾಗಿ ಬದುಕಿಸೋದಕ್ಕೆ, ಚೆನ್ನಾಗಿ ಹೇಗೆ ಬದುಕಬೇಕು, ಸಾಮರಸ್ಯದಿಂದ ಹೇಗೆ ಬದುಕಬೇಕು, ಯುದ್ಧಗಳನ್ನು ಮಾಡಿದ್ರೆ ಏನಾಗತ್ತೆ, ಶಾಂತಿಯಿಂದ ಇದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಮುಂದಿನ ಮಕ್ಕಳಿಗೆ ಗುರುಕುಲಗಳನ್ನ ತೆಗೆದು ಮತ್ತು ಶಾಂತವಾಗಿ ಮರದ ಕೆಳಗೆ ಕೂತ್ಕೊಂಡು ಹೇಳಿಕೊಡುವ ಪ್ರಸಂಗ ತಂದ್ಕೋಬಹುದು. ಈಗಾಗಲೇ ಅದರ ಲಕ್ಷಣಗಳು ಕಾಣ್ತಿದ್ದಾವೆ. ಯುದ್ಧ ಹಿಂಗೆ ಮುಂದುವರಿತಾ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ, ಏನೂ ಸಾಧಿಸಕ್ಕಾಗಲ್ಲ.
ಆದ್ರೆ ವಿಜ್ಞಾನ ಅಹಂಕಾರಕ್ಕೆ ಬಲಿಯಾಗಿರೋದ್ರಿಂದ ಅದು ಅಂತಿಮ ಆಗಬೇಕಾಗತ್ತೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಟೈಮ್ ಬಾಂಡ್ ನಾವು ನಿಗದಿಪಡಿಸಕ್ ಆಗಲ್ಲ. ಹಂಗೆ ನಿಗದಿಪಡಿಸಕ್ ಹೋದವರು ಅವರು ವಿಫಲರಾಗಿ ಅವಾಗ ಪ್ರಳಯ ಆಗತ್ತೆ, ಇವಾಗ ಪ್ರಳಯ ಆಗತ್ತೆ ಅಂತ ಹೇಳಿ ಅವರ ಮಾತಿನಂತೆ ಆಗಿಲ್ಲ. ಅದಕ್ಕೆ ನಾವು ಬದುಕಿದ್ದಂತಹವರು, ತಿಳುವಳಿಕೆ ಇದ್ದಂತಹವರು ಧರ್ಮ ಮತ್ತು ವಿಜ್ಞಾನ ಎಷ್ಟು ಹಿತವಾಗಿ ಮಿತವಾಗಿ ಬಳಸಬೇಕೋ, ಜೊತೆಗೆ ಪ್ರಕೃತಿಯನ್ನು ಪರಿಶುದ್ಧಗೊಳಿಸ್ಬೇಕು, ಪ್ರಕೃತಿಗೆ ಒತ್ತು ಕೊಡಬೇಕು, ನಿಯಂತ್ರಣದ ಜೀವನವನ್ನು ಮಾಡಬೇಕು. ಅದೇ ಶರಣ ಧರ್ಮ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ. जय बसवराज भक्त जन सुर पूजा जय महाकारुणिक हर शिवन निज तेजा जय तु करुणा सिंधु भरत जन बंधु जय इष्टदायक रक्षिसु श्री गुरु बसवा रक्षिसु श्री गुरु बसवा रक्षिसो श्री गुरु बसवा ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನೇ ಮತಾನ್ವಯ ಕೂಡಲ ಸಂಗಮಯ ಆಲದ್ದು ನೀರಲ್ಲದ್ದು ನಿಮ್ಮ ಧರ್ಮ
ಶರಣಸತಿ ಗಣಪತಿ ಹರ ಹರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಜೈ ಗುರು ಬಸವೇಶ್ವರ ಹರ ಹರ ಮಹಾದೇವ.